ರಚಿಸಿ ಬಂದಿರುವಂಥ ಅಮೃತಮಯ ಕಲಶ ಕಾವ್ಯಗಳ ಮೇಲೆ ರಾಜವಂಶಿ ಪಾಂಡವರು ಬರೆದಿರುವ ಬಾಲಕೋಟಿ ಟೀಕೆ ಸ್ವಾಧ್ಯಾಯಗಳಿಗೆ ಬಂಧ ಅಧಿಕಾರದ 13ನೇ ಮಂಗಲ ಕಲಶಿದೆ. ನ ತಸ್ಮಿನ್ ನಿಮಿತ್ತಂ ಪ್ರಸಂಗೈವ ವಸ್ತು ಸ್ವಭಾವೋಯಂ ವೇತಿ ತಾವತ್ ಅಯಂ ವಸ್ತು ಸ್ವಭಾವಂ ಉದೇತಿ. ಪ್ರಶ್ನೆ ಮಾಡಲಾಗಿತ್ತು, ಅದರ ಉತ್ತರವು ಈ ಪ್ರಕಾರವಿದೆ. ಈ ವಸ್ತುವಿನ ಸ್ವರೂಪವು ಸರ್ವಕಾಲದಲ್ಲೂ ಪ್ರಕಟವಿದೆ. ಹೇಗಿದೆ ವಸ್ತುವಿನ ಸ್ವಭಾವವು? ಯಾವುದೇ ಕಾಲದಲ್ಲಿ ಜೀವದ್ರವ್ಯವು ತನ್ನ ಕುರಿತಾದ ಯಾವ ರಾಗ ದ್ವೇಷ ಮೋಹ ರೂಪದ ಅಶುದ್ಧ ಪರಿಣಾಮಗಳಾಗುತ್ತವೆ ಅವುಗಳ ಕಾರಣವಾಗುವ ರೂಪದಿಂದ ಪರಿಣಮಿಸುವುದಿಲ್ಲ. ಜೀವದ ಸ್ವಭಾವ ಹೀಗಿದೆ. ತನ್ನ ಕುರಿತಾಗಿ ಅಂದರೆ ಎಷ್ಟು ಸಮೀಪಕ್ಕೆ ಬಂದರೂ ಪರದ್ರವ್ಯದೊಳಗಂತೂ ಜೀವ ಏನು ಮಾಡುವುದಿಲ್ಲ. ಆದರೆ ತನ್ನ ಸಲುವಾಗಿನ ಹಾನಿಯಾಗುವಂಥ, ತನಗೇ ಕಷ್ಟ ಆಗುವಂಥ, ತನ್ನ ಸ್ವಭಾವನ ತಿರೋಭೂತ ಆಗುವಂಥ, ತನ್ನ ಸುಖವೇ ಕಳೆದು ಹೋಗುವಂಥ ಆ ರಾಗದ್ವೇಷ ಮೋಹ ಪರಿಣಾಮಗಳನ್ನು ಅಥವಾ ರಾಗದ್ವೇಷ ಮೋಹ ರೂಪದ ಪರಿಣಾಮಗಳೇನಾಗ್ತವೆ ಅವುಗಳಿಗೆ ಕಾರಣ ರೂಪವಾಗಿ ಪರಿಣಮನ ಮಾಡುವುದಿಲ್ಲ. ಅರ್ಥಾತ್ ಜೀವದ ಯಾವ ಸ್ವಭಾವ ಇದೆಯೋ ಆ ಸ್ವಭಾವದ ಕಾರಣದಿಂದ ಈ ಕಾರ್ಯ ಆಗಿಲ್ಲ. ಇಷ್ಟು ಮಾತ್ರ ಇದೆ. ರಾಗದ್ವೇಷ ಮೋಹ ರೂಪ ಪರಿಣಾಮವೆಂಬ ಕಾರ್ಯ ಜೀವದ ಸ್ವಭಾವದ ಕಾರಣದಿಂದ ಆಗಿಲ್ಲ. ಅಂಥೇಳಿನ ಶಕ್ತಿಗಳನ್ನು ಹೇಳಿದರಲ್ಲ, ಅಲ್ಲಿ ಒಂದೇನು ಹೇಳಿದರು, ಅಕಾರ್ಯ ಕಾರಣತ್ವ ಶಕ್ತಿ. ಅದು ಯಾವುದರದ್ದು ಕಾರಣ ಆಗುವುದಿಲ್ಲ ಮತ್ತು ಯಾವುದರ ಕಾರ್ಯ ಅದಲ್ಲ. ಜೀವದ್ರವ್ಯ ಅದರಲ್ಲಿ ಒಂದು ಶಕ್ತಿಯಂಥದ್ದು ಇದೆಯಲ್ಲ, ಆ ಜೀವದ್ರವ್ಯ ಯಾವುದಕ್ಕೂ ಕಾರಣ ಆಗುವುದಿಲ್ಲ ಮತ್ತು ಆ ಜೀವದ್ರವ್ಯಕ್ಕೆ ಕಾರಣ ಅಲ್ಲಿ ಯಾವುದು ಆಗುವುದಿಲ್ಲ. ಈ 47 ಶಕ್ತಿಗಳಿಂದ ನಿಜವಾಗಿ ಬಹಳ ಆತ್ಮನ ಮಹಿಮೆಯನ್ನು ತಿಳ್ಕೊಳ್ಳುವ ಸಲುವಾಗಿ ಆ ವಿವೇಚನೆ ಉಪಯೋಗಿ ಇದೆ. ಅರೆ ತನ್ನ ಮಹಿಮೆ ಬರಲಿಲ್ಲ ಇದುವರೆಗೆ. ಈ ಜೀವಕ್ಕೆ ಶರೀರದ, ಧನದ, ವಸ್ತ್ರದ, ಸಂಯೋಗದ, ಕೊನೆಗೆ ಕ್ಷಯೋಕ್ಷಮ ಜ್ಞಾನದ ಮಹಿಮೆ ಬಂತು. ಆದರೆ ತನ್ನ ಯಾವ ನಿತ್ಯ ಸ್ವಭಾವ ಇದೆ, ತ್ರಿಕಾಲಿ ಸ್ವಭಾವ ಇದೆ, ಬದಲಾಗದಂಥ ಸ್ವಭಾವ ಇದೆ, ಆ ಸ್ವಭಾವದ ಮಹಿಮೆ, ಆ ಸ್ವಭಾವದಿಂದ ಕೂಡಿರುವಂಥ ವಸ್ತುವಿನ ಮಹಿಮೆ ಇವನಿಗೆಂದೂ ಬರಲಿಲ್ಲ ಅಂಥೇಳಿನ ಇವನ ಸಂಸಾರ ಮತ್ತು ದುಃಖ ಕೊನೆ ಬರುವಂಥ ಏನು ಕಾಣಿಸ್ತಾನೆ ಇಲ್ಲ ಲಕ್ಷಣ. ಏನು ಹೇಳ್ತಾ ಇದ್ದಾರೆ, ಯಾವುದೇ ಕಾಲದಲ್ಲಿ ಜೀವದ್ರವ್ಯ ತನ್ನ ಕುರಿತಾದ ಯಾವ ರಾಗದ್ವೇಷ ಮೋಹ ರೂಪದ ಅಶುದ್ಧ ಪರಿಣಾಮಗಳಾಗುತ್ತವೆ ಅವುಗಳ ಕಾರಣವಾಗುವ ರೂಪದಿಂದ ಪರಿಣಮಿಸುವುದಿಲ್ಲ. ಹಾಗಾದ್ರೆ ಅನ್ಯ ದ್ರವ್ಯದ ಯಾವುದಾದರೂ ಕಾರ್ಯಕ್ಕೆ ಕಾರಣ ಆಗುವ ರೂಪದಿಂದ ಯಾವ ಪರಿಣಮಿಸುವುದು? ಶರೀರದ ಕಾರ್ಯಕ್ಕೆ, ಕರ್ಮ ಬಂಧದ ಕಾರ್ಯಕ್ಕೆ, ಮಕ್ಕಳ ಕಲ್ಯಾಣ ಮಾಡೋದಕ್ಕೆ, ಧನ ಸಂಪಾದನೆ ಮಾಡೋದಕ್ಕೆ ಅವೇನು ಕಾರ್ಯಗಳ ಆಗ್ತವೆ ಅದಕ್ಕೆ ಕಾರಣ ರೂಪ ಆಗುವ ಹಾಗೆ ಎಂದು ಪರಿಣಮನ ಮಾಡೋದ ಅಸಂಭವ ಮಾತಿದೆ ರೀ. ನಾನು ಗಳಿಸಿದೆ, ನಮ್ಮ ತಂದೆ ಆಸ್ತಿ ಎಷ್ಟಿತ್ತು, ನಾನು ಇಷ್ಟು ಮಾಡಿದೆ, ಅಷ್ಟು ಮಾಡಿದೆ, ಹಾಗೆ ಮಾಡಿದೆ, ನಮ್ಮ ತಂದೆ ನಮಗೆ ಶಾಲೆ ವಿದ್ಯೆ ಕಲಿಸಲಿಲ್ಲ, ನಾನು ನನ್ನ ಮಕ್ಕಳಿಗೆ ಈ ಪ್ರಕಾರದ ವಿದ್ಯೆ ಕಲಿಸಿದೆ, ಈ ಪ್ರಕಾರ ನಾನಾ 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 ಪ್ರಕಾರದ ವಿಕಾರಿ ಭಾವಗಳ ರೂಪವಾಗಿ ಜೀವ ಸ್ವಯಂ ಪರಿಣಮಿಸುವುದಿಲ್ಲ.
ಆದರೆ ವರ್ತಮಾನ ಪರ್ಯಾಯದೊಳಗೆ ಆ ಪ್ರಕಾರದ ಸಾಮರ್ಥ್ಯ ಇದೆ. ಅದನ್ನೇ ಉಪಾದಾನ ಕಾರಣ ಅಂದ್ರಲ್ಲ, ಏನಿದೆ ಅದ ದ್ರವ್ಯದೊಳಗೆ ಗರ್ಭಿತ ಶಕ್ತಿ. ದ್ರವ್ಯದೊಳಗೆ ಗರ್ಭಿತ ಶಕ್ತಿ ಅರ್ಥಾತ್ ದ್ರವ್ಯದೊಳಗೆ ಗರ್ಭಿತ ಪರ್ಯಾಯ ಇದೆ, ಆ ಪರ್ಯಾಯದ ಶಕ್ತಿ ಇದೆ. ಅದೇ ಪರ್ಯಾಯದ ವಸ್ತುವಿಗೆ ಮಹಿಮಾ ಎಷ್ಟಿದೆ ಅಂತಂದ್ರೆ, ವಸ್ತುವಿನೊಳಗೆ ಪರ್ಯಾಯದ ಪಾಲು ಎಷ್ಟಿದೆಪ್ಪ ಅಂತಂದ್ರೆ ದ್ರವ್ಯದ ಪಾಲು ಎಷ್ಟಿದೆ ಅಲ್ಲ ಅಷ್ಟೇ ರೀ, ಸಮಕಕ್ಷ. ದ್ರವ್ಯಕ್ಕಿಂತ ಪರ್ಯಾಯದ ಮಹಿಮೆ ಒಂದು ಅಂಶ ಕೂಡ ಕಮ್ಮಿ ಅಲ್ರಿ. ಹಾಗೆ ನೋಡಿದ್ರೆ ಒಂದು ಅಂಶ ಹೆಚ್ಚಿದೆ ಅಂತ ಹೇಳಿದ್ರೆ ನಡೀತಿದ್ದಾರೆ. ಯಾಕೆ ಅಂತಂದ್ರೆ ಆ ದ್ರವ್ಯದ ಅನುಭವ, ಆ ದ್ರವ್ಯದ ಸಿದ್ಧಿ, ಲೋಕದೊಳಗೆ ಆ ದ್ರವ್ಯದ ಇರುವಿಕೆಯನ್ನ ಯಾರು ಹೇಳ್ತಾರೋ ಪರ್ಯಾಯ. ಹಾಗಾದ್ರೆ ಆ ಪರ್ಯಾಯದ ಸಾಮರ್ಥ್ಯ ದ್ರವ್ಯಕ್ಕಿಂತ ಸ್ವಲ್ಪ ಕೂಡ ಕಮ್ಮಿ ಇಲ್ಲ. ಅರೆ ದ್ರವ್ಯ ಹೇಗಿದೆ ಹಾಗೆ ಮೂರು ಕಾಲದಲ್ಲೂ ಇದ್ರೂ ಕೂಡ ಪರ್ಯಾಯ ಎಲ್ಲಿಯವರೆಗೆ ಅದನ್ನು ನಂಬೋದಿಲ್ಲಲ್ಲ, ಅಲ್ಲಿಯವರೆಗೆ ಆ ದ್ರವ್ಯದೇನೂ ಬೆಲೆ ಇಲ್ರಿ ಲೋಕದೊಳಗ. ಭಲೆ ಸರ್ವಜ್ಞ ಪ್ರಭುವಿನ ಜ್ಞಾನದೊಳಗೆ ಬಂದಿದ್ದಿರ್ಬೋದು, ಆದರೆ ಜೀವನಿಗೆ ಜೀವದ ಮಹಿಮೆ ಬರಬೇಕಾದ್ರೆ, ಜೀವದ ಸ್ವರೂಪ ತಿಳಿಬೇಕಾದ್ರೆ ಜೀವದ ಪರ್ಯಾಯ ಅದನ್ನು ನಂಬಬೇಕು, ಸ್ವಭಾವದ ಸನ್ಮುಖ ಆಗಬೇಕ್ರಿ. ಹಾಗಾದ್ರೆ ಪರ್ಯಾಯದೊಳಗೆ ಸಾಮರ್ಥ್ಯ ಎಷ್ಟಿದೆ ರೀ? ಪರ್ಯಾಯದೊಳಗೆ ಸಾಮರ್ಥ್ಯ ಅಂತೂ ಬಹಳ ಇದೆ ರೀ. ನಿಜವಾಗಿ ದ್ರವ್ಯದ ಸಾಮರ್ಥ್ಯದ ಅವಲೋಕನೆ ಮಾಡಿದ್ರೆ ದ್ರವ್ಯ ಎಂಥದೇ ಆಗು ಹೋಗ ಇದ್ರೂ, ವಿಶ್ವದೊಳಗೆ ಏನೇ ಆದ್ರೂ ಕೂಡ, ಪ್ರಳಯ ಆಯಿತು ಏನಾಯಿತು ಏನೇ ಆದ್ರೂ ಕೂಡ ದ್ರವ್ಯದ ಅಪೇಕ್ಷಾದಿಂದ ನೋಡಿದ್ರೆ ವಸ್ತುವಿನ ಅಭಾವ ಆಗುವುದಿಲ್ಲ. ಇದು ಸಾಮಾನ್ಯ ಮಾತಲ್ಲ. ಇದು ಒಂದು ಕಡೆಗಿದ್ರೆ ಅದರ ತನ್ನತನವನ್ನು ಹೇಗಿದೆಯೋ ಹಾಗೆ ಕಾಯ್ಕೊಂಡು ಬರ್ತಾ ಇದೆ ದ್ರವ್ಯ. ಅದರ ಪರ್ಯಾಯ ಇದೆಯಲ್ಲ, ಆ ದ್ರವ್ಯದ ವಿರುದ್ಧನೂ ನಡೀಬಹುದು, ದ್ರವ್ಯದ ಅನುಕೂಲನೂ ನಡೀಬಹುದು. ದ್ರವ್ಯ ಸುಖ ಸ್ವರೂಪಿ ಇದ್ರೂ ಕೂಡ ಅನಂತ ದುಃಖಕ್ಕೂ ಪ್ರಾಪ್ತ ಮಾಡಿಸಬಹುದು. ದ್ರವ್ಯ ಮೂರು ಲೋಕದೊಳಗೆ ಸರ್ವಶ್ರೇಷ್ಠ ಇದ್ರೂ ಕೂಡ ನಿಗೋದದಂಥ ನಿಕೃಷ್ಟ ದಶೆಯೊಳಗನೂ ಹೋದ ಯಶಿಬಹುದು ಪರ್ಯಾಯ. ಹಾಗಾದ್ರೆ ಪರ್ಯಾಯದ ಸಾಮರ್ಥ್ಯ ಎಷ್ಟಿದೆ? ಜೀವ ದ್ರವ್ಯದೊಳಗೆ ಅಥವಾ ಉಪಾದಾನ ಶಕ್ತಿ ಏನು ಹೇಳಿದ್ರು, ದ್ರವ್ಯದ ಗರ್ಭಿತ ಶಕ್ತಿ ಅಂಥೇಳಿ ಏನು ಹೇಳಿದ್ರು, ಅದ ಪರ್ಯಾಯದ ಶಕ್ತಿ ಇದೆ. ಹಾಗೆ ನೋಡಿದರೆ ಒಂದು ಪರ್ಯಾಯದೊಳಗನ ಅಪರಿಮಿತ ಶಕ್ತಿ ಇದೆ, ಅಲೌಕಿಕ ಶಕ್ತಿ ಇದೆ, ಕಥನಾತ್ಮಕ ಶಕ್ತಿ ಇದೆ ರೀ. ಅಂಥೇಳಿನ ನರಕದಂಥ ನಿಕೃಷ್ಟ ದಶೆ ಸಂಯೋಗ ಇರುವೆಳದೊಳಗೆ ಕೂಡ ಪರಮ ಶಾಂತಿಯ ಸ್ಥಾನವನ್ನು ಅದು ಹುಡುಕಿಕೊಳ್ಳಬಹುದು. ಯಾವುದ? ಪರ್ಯಾಯ. ಪರಮ ಶಾಂತಿಯ ಅನುಭವವನ್ನ, ಪರಮ ಶಾಂತಿಯ ವಿಶ್ವಾಸವನ್ನ ಅದು ಮಾಡಬಹುದು. ಹಾಗಾದ್ರೆ ಆ ಪರ್ಯಾಯದೊಳಗೆ ಯಾವ ಸಾಮರ್ಥ್ಯ ಇದೆಯಲ್ಲ, ಆ ಸಾಮರ್ಥ್ಯವನ್ನೇ ಹೇಳುವಂಥ ಶಬ್ದ ಇದೇನಿದೆ, ಉಪಾದಾನ ಕಾರಣದೊಳಗೆ ಏನು ಹೇಳಿದ್ರು, ದ್ರವ್ಯದಲ್ಲಿನ ಗರ್ಭಿತ ಶಕ್ತಿ. ಅದೇ ದ್ರವ್ಯ ಸ್ವಯಂ ಪರಿಣಮಿಸಿದರೆ ಹೇಗೆ? ರಾಗರೂಪವಾಗಿ, ವಿಕಾರ ರೂಪವಾಗಿ, ಅಶುದ್ಧ ರೂಪವಾಗಿ. ಆದರೆ ಸ್ವಯಂ ಪರಿಣಮಿಸಿತು ಅಂಥೇಳಿ ಹೇಳೋದು ಅಭೇದ. ದ್ರವ್ಯದ ಪರ್ಯಾಯ ಶಕ್ತಿಯಿಂದ ದ್ರವ್ಯ ಪರಿಣಮಿಸಿದ್ದು ಇದೆ. ಪರಿಣಮನ ಏನಿದೆ ಅದು ಪರ್ಯಾಯದ ಕಾರಣದಿಂದನೇ ಇದೆ. ಪರ್ಯಾಯ ಇಲ್ಲದೆ ಹೋದ್ರೆ ದ್ರವ್ಯದ ಯಾವ ಪ್ರಕಾರದ ಬೆಲೆ ದ್ರವ್ಯಕ್ಕೆ ಬರೋ ಸಾಧ್ಯ ಇಲ್ಲ. ಜೀವ ದ್ರವ್ಯಕ್ಕೆ ಈಗ ಉಳಿದದ್ದು ದ್ರವ್ಯ ಏನದವು ಅವು ಶುದ್ಧ ಅದಾವ ಅಂಥೇಳಿ ಹೇಳ್ತಲ್ಲ. ಯಾವುದರಿಂದ್ರಿ? 4 ದ್ರವ್ಯ ಏನದವು 3 ಕಾಲದಲ್ಲೂ ಶುದ್ಧ ಅದಾವ ಅಂಥೇಳಿ ಹೇಳ್ತಲ್ಲ. ಯಾವುದರಿಂದ? ಪರ್ಯಾಯದಿಂದನರೇ. ಅವುಗಳ ಪರಿಣಾಮದೊಳಗೆ ಅಶುದ್ಧತೆ ಎಂದೂ ಬರಲಿಲ್ಲ. ಹಾಗಾದ್ರೆ ಅದು ದ್ರವ್ಯದ್ದು ಅಥವಾ ಪರ್ಯಾಯದ್ರಿ? ಪರ್ಯಾಯದ ಇರುವೆಳೆದೊಳಗೆ ಕೂಡ ಅದು ದ್ರವ್ಯದ್ದೇ ಸ್ವಭಾವ ರೀ.
ಅದೇ ಪ್ರಕಾರ ಇಲ್ಲಿ ವಿಕಾರ ಪರ್ಯಾಯದೊಳಗಾದ್ರೂ ಕೂಡ ಅದು ದ್ರವ್ಯತೆ ಸ್ವಭಾವ. ಅರ್ಥ ಆಯ್ತಲ್ಲ? ಈಗ ಮುಂದೆ ಭಾವಾರ್ಥಕ್ಕೆ ಬಂದದ್ದಿತ್ತು, ಆದ್ರೆ ಮತ್ತೆ ಬಂತು ವಿಷಯ. ಇದು ಬಂದಿರಲಿಲ್ಲ. ಭಾವಾರ್ಥವು ಹೀಗಿದೆ. ದ್ರವ್ಯದ ಪರಿಣಾಮಗಳ ಕಾರಣಗಳು ಎರಡು ಪ್ರಕಾರವಿವೆ. ಒಂದು ಉಪಾದಾನ ಕಾರಣವಿದ್ದರೆ ಇನ್ನೊಂದು ನಿಮಿತ್ತ ಕಾರಣವಿದೆ. ಉಪಾದಾನ ಕಾರಣವು ತನ್ನ ಪರಿಣಾಮಗಳ ಪರ್ಯಾಯ ರೂಪವಾಗಿ ಪರಿಣಮನ ಮಾಡುವ ಶಕ್ತಿಯು ದ್ರವ್ಯದೊಳಗೆ ಅಂತರ್ಗರ್ಭಿತವಿದೆ. ಏನು ಹೇಳಿದರೆ, ತನ್ನ ಪರಿಣಾಮಗಳ ಪರ್ಯಾಯ ರೂಪವಾಗಿ ಪರಿಣಮನ ಮಾಡುವ ಶಕ್ತಿ. ಇದರದ್ದೇನು ಭಾವ? ನನಗೆ ವೇದ್ಯ ಆಗ್ತಾ ಇದೆ, ಅದನ್ನು ಶಬ್ದದ ಮೂಲಕ ನನಗೆ ಹೇಳಲಿಕ್ಕೆ ಬರ್ತಾ ಇಲ್ಲ. ದ್ರವ್ಯ ತನ್ನ ಪರಿಣಾಮಗಳ ಪರ್ಯಾಯ ರೂಪವಾಗಿ ಪರಿಣಮನ ಮಾಡುವ ಉಪಾದಾನ ಕಾರಣ ಹೇಳ್ತಾ ಇದ್ದಾರೆ. ತನ್ನ ಪರ್ಯಾಯಗಳ ಕಾರಣ ರೂಪವಾಗಿ ಪರಿಣಮನ ಮಾಡುವಂತಹ ಶಕ್ತಿ. ಪರಿಣಾಮಗಳ ಪರ್ಯಾಯ ಅಂದರೆ ಇಲ್ಲಿ ಪರಿಣಾಮ ಮತ್ತು ಪರ್ಯಾಯದೊಳಗೆ ಏದಾಯ್ತು. ಜೀವದ ಪರ್ಯಾಯ ಏನಿದೆ ಅಲ್ಲ, ಅದು ವಿಕಾರಿ ಪರಿಣಾಮಗಳ ರೂಪವಾಗಿ ಪರಿಣಮನ ಮಾಡ್ತಿದೆ. ಪರಿಣಾಮಗಳ ಪರ್ಯಾಯ ರೂಪವಾಗಿ ಪರಿಣಮನ ಮಾಡುವ ಶಕ್ತಿ ದ್ರವ್ಯದೊಳಗೆ ಇದೆ ಅಂತ ಹೇಳಿದ್ರೆ ಏನ? ಪರಿಣಾಮಗಳ ಪರ್ಯಾಯ ರೂಪವಾಗಿ. ಪರಿಣಾಮ ಏನದವು? ಅವು ಜೀವದ್ದು ಅಲ್ರೇ, ಜೀವದ್ದು ಅಲ್ಲ. ಅರೆ ವೀತರಾಗ ಪರಿಣಾಮ ಜೀವದ್ದೇನ? ಸ್ವಲ್ಪ ಕಥನರೇ, ಶಬ್ದ ಸಾಪೇಕ್ಷ ನೋಡಿದರೆ ವೀತ ಬಿಟ್ಟು ಹೋದದ್ದ ರಾಗ. ಹಾಗಾದ್ರೆ ಇದು ನಾಸ್ತಿಪೂರ್ವಕ ವಿಕಾರದ ನಾಸ್ತಿ. ಪರಿಣಾಮ ಯಾವುದು ಅಶುದ್ಧ ಪರಿಣಾಮ ಇದೆ, ಅವುಗಳ ಅಭಾವ ಸೂಚಕ ಇದೆ. ಅದು ವಸ್ತುವಿನ ಸ್ವಭಾವ ಅಲ್ಲ. ವಸ್ತುವಿನ ಸ್ವಭಾವ, ಜೀವದ್ರವ್ಯದ ಸ್ವಭಾವ ಏನಿದೆ? ಪರಿಣಾಮಗಳ ಪರ್ಯಾಯ ರೂಪವಾಗಿ ಪರಿಣಮಿಸುವಂಥದ್ದ ಶಕ್ತಿ ಜೀವದ್ರವ್ಯದೊಳಗಿದೆ. ಇನ್ನೊಂದ್ಸಲ ಏನ? ಪರಿಣಾಮಗಳ ಪರ್ಯಾಯ ರೂಪವಾಗಿ. ವೀತರಾಗ ಪರಿಣಾಮ ಬರ್ತಿದೆ ಅಲ್ಲ, ಶುದ್ಧ ಪರಿಣಾಮಗಳಾಗ್ತವಲ್ಲ, ಆ ಶುದ್ಧ ಪರಿಣಾಮಗಳ ಪರ್ಯಾಯ ರೂಪವಾಗಿ ಪರಿಣಾಮ ಮಾಡುವಂಥ ಶಕ್ತಿ ಜೀವದ್ರವ್ಯತೆ. ಏನು ಹೇಳ್ತು? ಶುದ್ಧ ಪರಿಣಾಮಗಳೇನಾಗ್ತವು, ವೀತರಾಗ ಪರಿಣಾಮಗಳೇನಾಗ್ತವು, ಆ ಪರಿಣಾಮಗಳ ಪರ್ಯಾಯ ರೂಪವಾಗಿ ಪರಿಣಮನ ಮಾಡುವಂಥ ಶಕ್ತಿ ಜೀವದ್ರವ್ಯದೊಳಗಿದೆ. ಪರಿಣಾಮಗಳ ಪರ್ಯಾಯ. ಪರಿಣಾಮಗಳ ಪರ್ಯಾಯ ಅಂತಂದ್ರೆ ಏನು? ಪರಿಣಾಮ ಬದಲಾಗೋದು ಏನ? ಪರ್ಯಾಯದೊಳಗೆ ಬದಲಾಗೋದರ ಸ್ವೀಕಾರ ಮಾಡೋದು. ಇನ್ನೊಂದ್ಸಲ, ಪರ್ಯಾಯ ಅಂತಂದ್ರೆ ಏನು? ಪರಿಣಾಮಗಳ ಬದಲಾಗುವುದನ್ನು ಹೇಳ್ತಾ ಇದೆಯೋ ಅಥವಾ ಆ ಪರಿಣಾಮಗಳ ರೂಪವನ್ನ ತಾನ ಧಾರಣ ಮಾಡುವ ಮಾತು ಹೇಳ್ತಾ ಇದೆ? ಅರೆ ಪರ್ಯಾಯ ಅರ್ಥಾತ್ ಭಿನ್ನ 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 ಪರಿಣಾಮಗಳ ಪರ್ಯಾಯ. ಪರ್ಯಾಯ ಅಂದ್ರೆ ಬದಲಾವಣೆ. ಪರ್ಯಾಯ ಮಾರ್ಗ ಏನಿಲ್ಲನ ಇದಕ್ಕ ಅಂತ ಹೇಳಿ ಕೇಳ್ತೇವಲ್ಲ. ಪರ್ಯಾಯ ಮಾರ್ಗ ಅಂತಂದ್ರೆ ಏನ? ಬೇರೆ ಏನಾದ್ರೂ ಉಪಾಯ ಇಲ್ಲನ? ಹಾಗಾದ್ರೆ ಪರಿಣಾಮಗಳ ಪರ್ಯಾಯ ರೂಪವಾಗಿ ಅರ್ಥಾತ್ ಆ ಪರ್ಯಾಯದೊಳಗ ಬೇರೆ ಬೇರೆ ಸಮಯ ತುಂಡು ಈ ಪ್ರಕಾರದ ಪರಿಣಮನ ಮಾಡುವಂಥ ಶಕ್ತಿ ದ್ರವ್ಯದೊಳಗಿದ್ದೀರಿ. ಅಲ್ಲಿ ಖಂಡ ಇರುವೆಳೆದೊಳಗೂ ಕೂಡ ಪರ್ಯಾಯ ಅಖಂಡ ಇದೆ. ಪರ್ಯಾಯ ಸ್ವಭಾವ ಇದೆ. ಪರಿಣಾಮ ಸ್ವಭಾವ ರೂಪನೂ ಇರ್ಬೋದು, ವಿಭಾವ ರೂಪನೂ ಇರ್ಬೋದು. ಪರಿಣಾಮ ಇದ ದ್ರವ್ಯಕ್ಕೆ ಸಂಬಂಧಿಸಿದ ಮಾತು ಅಲ್ಲ. ಪರ್ಯಾಯ ಏನಿದೆ ಅದು ದ್ರವ್ಯದ. ನಿಜವಾಗಿ ಪರ್ಯಾಯ ದ್ರವ್ಯದ ಜಾತಿಯನ್ನು ಬಿಟ್ಟು ಬೇರೆ ಆಗುವುದಿಲ್ಲ. ದ್ರವ್ಯದ ಜಾತಿ ಜ್ಞಾನ ದರ್ಶನ ಇದೆ ಅಂದ ಮೇಲೆ ಪರ್ಯಾಯದೊಳಗೆ ಪ್ರಗಟ ಏನಿರೋದ? ಜ್ಞಾನ ದರ್ಶನನೇ ಇರೋದ. ಆದ್ರೆ ಆ ಪರ್ಯಾಯ ಪರಿಣಾಮಗಳ ಪರ್ಯಾಯ ರೂಪವಾಗಿ
ಅರೆ ಇದು ಪರ್ಯಾಯ ಜ್ಞಾನದರ್ಶನನೇ ಇದೆ, ಚೈತನ್ಯನೇ ಇದೆ. ಆದ್ರೆ ಆ ಪರಿಣಾಮಗಳ ರೂಪವಾಗಿ ಬದಲಾಗುವ ರೂಪದಿಂದ ಅದು ತನ್ನ ರೂಪ ಕಾಯ್ದುಕೊಂಡು ಅನ್ಯ 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 ರೂಪ ಆಗ್ತಿದೆ. ಯಾವುದ ಪರ್ಯಾಯ? ಪರ್ಯಾಯ ಅನ್ಯ ಅನ್ಯ ರೂಪ ಆಗ್ತಿದೆ. ಅಶುದ್ಧ ಇದೆ, ಶುದ್ಧದ ಅನುಭವ ಆಗ್ತಿದೆ. ಆ ಶುದ್ಧದ ಸಾಧನೆಯೊಳಗೆ ಮಿಶ್ರ ರೂಪದ ಅನುಭವ. ನಂತರ ಶುದ್ಧ 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 ಆದ್ರೂ ಕೂಡ ಆ ಪರಿಣಾಮನ ಅದಾವ್ರಿ, ಆ ಪರಿಣಾಮನ ಅದಾವ. ಅಶುದ್ಧ ಅನ್ನೋದೊಂದು ಅಖಂಡ ಏನ್ರಿ ಇಲ್ರಿ, ಅವ ಪರಿಣಾಮನ ಅದಾವ. ಅರ್ಥಾತ್ ತುಂಡು ತುಂಡು ಅದಾವ, ಕ್ಷಣಿಕ ಅದಾವ, ಭಿನ್ನ ಭಿನ್ನ ಅದಾವ. ಭಿನ್ನ ಭಿನ್ನ ಇರುವುದು ಕೂಡ ಎಷ್ಟು ಉಪಯೋಗಿ ಇದೆ. ಆ ರೂಪ ಪರ್ಯಾಯ ಆಗಿದೆಯಲ್ಲ, ಪರಿಣಾಮಗಳ ರೂಪ ಆಗಿದೆಯಲ್ಲ ಪರ್ಯಾಯ. ಹಾಗಾದ್ರೆ ಆ ಪರ್ಯಾಯದ ಆ ಸಾಮರ್ಥ್ಯ ಎಷ್ಟು ಸುಂದರ ಇದೆ. ಯಾಕೆ ಅಂತಂದ್ರೆ ಯಾವುದ ರಾಗರೂಪ ಆಗಿದೆಯೋ ಅದ ರಾಗರೂಪದ ದ್ವಿತ ರಾಗರೂಪನೂ ಆಗ್ತಿದೆ. ಯಾವುದ ಅಶುದ್ಧ ರೂಪ ಆಗಿದೆಯೋ ಪರ್ಯಾಯ ರೂಪ ಆಗಿ, ಪರಿಣಾಮಗಳ ರೂಪ ಆಗಿದೆಯಲ್ಲ ಪರ್ಯಾಯ. ಹಾಗಾದ್ರೆ ಆ ಪರ್ಯಾಯ ನಿಜವಾಗಿ ಜೀವದ ಪರ್ಯಾಯ, ಜ್ಞಾನದರ್ಶನ ರೂಪದ ಪರ್ಯಾಯ. ವಿಕಾರ ಆಗಿರುವ ವೇಳೆದೊಳಗೆ, ಅಶುದ್ಧ ಆಗಿರುವ ವೇಳೆದೊಳಗೆ ತನ್ನ ಜ್ಞಾನದರ್ಶನವನ್ನು ಕಳ್ಕೊಂಡಿಲ್ಲ, ಆದ್ರೆ ಅಶುದ್ಧ ರೂಪ ಆಗಿದೆ. ಅಶುದ್ಧ ರೂಪ ಆಗಿದೆ ಅಂದ ಮೇಲೆ ಜ್ಞಾನದರ್ಶನವನ್ನು ಕಳ್ಕೊಂಡಿಲ್ಲ ಅಂದ ಮೇಲೆ ಅದು ಶುದ್ಧ ಕೂಡ ಆಗ್ತಿದೆ. ವಸ್ತುವಿನ ವ್ಯವಸ್ಥೆ ಎಷ್ಟು ಸುಂದರ ಇದೆ. ಯಾವ ಪರ್ಯಾಯದೊಳಗ ಪರಿಣಾಮಗಳ ರೂಪದಿಂದ ಪರಿಣಮಿಸುವ ಶಕ್ತಿ ಇದೆಯೋ ಆ ಶಕ್ತಿ ಇರುವುದರಿಂದನ ಅದ ತನ್ನ ಮೂಲ ಸ್ವಭಾವವನ್ನು ಬಿಡುವುದಿಲ್ಲ. ಮೂಲ ಸ್ವಭಾವವನ್ನು ಬಿಡುವುದಿಲ್ಲ ಅಂಥೇಳಿನ ಅದು ಮತ್ತೆ ಪುನಃ ಮೂಲ ಸ್ವಭಾವ ರೂಪದಿಂದ ಪರಿಣಮನ ಮಾಡಬಹುದಾಗಿದೆ. ಶುದ್ಧ ರೂಪದ ಪರಿಣಮನ ಮಾಡುವಂಥ ಶಕ್ತಿ ಪರ್ಯಾಯದೊಳಗೆ ಇಲ್ಲದೆ ಹೋದರೆ, ಶುದ್ಧ ಪರಿಣಾಮ ರೂಪದಿಂದ ಪರಿಣಮನ ಮಾಡುವ ಶಕ್ತಿ ಪರ್ಯಾಯದೊಳಗೆ ಇಲ್ಲದೆ ಹೋದರೆ ಅದು ಎಂದೂ ಶುದ್ಧ ಆಗೋ ಸಾಧ್ಯತೆ ಒಂದು ಮಾತು. ಮತ್ತು ಅಶುದ್ಧ ಆಗಿರುವ ವೇಳೆದೊಳಗೂ ಕೂಡ ಪರ್ಯಾಯ ತನ್ನ ಸ್ವಭಾವ ಧರ್ಮವನ್ನು ಬಿಡುತ್ತಿತ್ತು ಅಂತಂದ್ರೆ ಅವಾಗೂ ಅದು ಯಾವಾಗೂ ಶುದ್ಧ ಆಗೋದ ಸಾಧ್ಯ. ಅಶುದ್ಧ ಇರುವೆಳೆದೊಳಗೂ ಕೂಡ ಪರ್ಯಾಯ ಧರ್ಮ, ಜೀವದ ಪರ್ಯಾಯ ಧರ್ಮ ಏನಿದೆ ರೀ, ರಾಗರೂಪದ ಪರಿಣಾಮ ಏನಾಗಿದೆ, ರಾಗ ಪರಿಣಾಮ ಏನಾಗಿದೆ, ದ್ವೇಷ ಪರಿಣಾಮ, ಮೋಹ ಪರಿಣಾಮ ಏನಾಗಿದೆ, ಆ ಪರಿಣಾಮದ ಪರ್ಯಾಯ ರೂಪವಾಗಿ ದ್ರವ್ಯ ಪರಿಣಮಿಸ್ತೀರಿ. ಹಾಗಾದ್ರೆ ಆ ಪರಿಣಾಮ ಏನಾಗಿದೆ ಅಲ್ಲ, ಆ ಪರಿಣಾಮ ಆಗಿರೋ ವೇಳೆದೊಳಗೆ ದ್ರವ್ಯದ ಪರ್ಯಾಯ ಪೂರ್ತಿ ಆ ಪರಿಣಾಮಮಯ ಆಗಿದೆನಾ? ಇಲ್ಲ. ಆ ಪರಿಣಾಮಮಯ ಆಗಿದೆ. ಅರ್ಥಾತ್ ಆ ದ್ರವ್ಯದ ಸ್ವಭಾವ ಏನು ಪರ್ಯಾಯದೊಳಗೆ ದ್ರವಿಸ್ತಾ ಇದೆ ಅದು ತಿರೋಭೂತ ಆಗಿದೆ. ಇದೇ ಶಬ್ದ ಸಮಯ ಸಾರದೊಳಗಿದೆ. ತಿರೋಭೂತ, ಆವಿರ್ಭೂತ. ತಿರೋಭೂತ ಆಗಿದೆ, ಆದ್ರೆ ಅದರ ನಾಶ ಆಗಿಲ್ಲ. ಅನಂತ ಸಂಸಾರದೊಳಗಿದ್ದರನೂ ಕೂಡ ಅರೆ ಅನಾದಿ ಅನಂತ ಮಿಥ್ಯಾದೃಷ್ಟಿ ಜೀವದ್ದು ಕೂಡ ದ್ರವ್ಯದ ಅನುರೂಪ ಪರ್ಯಾಯ ಇದೆ, ಆದ್ರೆ ಅದು ಯಾವಾಗೂ ಆವಿರ್ಭೂತ ಆಗೋದಿಲ್ಲ. ಸದಾ ಕಾಲ ತಿರೋಭೂತ ಇರ್ತಿದೆ. ಮತ್ತು ಯಾವ ಭವ್ಯ ಜೀವ ಅದನೋ ಅವನ ಕಾಲಲಬ್ಧಿ ಪ್ರಾಪ್ತ ಆದ ನಂತರ ಏನಾಗ್ತಾನೋ ಅದರ ಏನು ಸ್ವಭಾವ ಇದೆಯೋ ಅದು ಆವಿರ್ಭೂತ ಆಗ್ತಿದೆ. ಪರ್ಯಾಯದ ಸ್ವಭಾವ ಏನು? ದ್ರವ್ಯದ ಸ್ವಭಾವ. ದ್ರವ್ಯದ ಸ್ವಭಾವವನ್ನು ಅಖಂಡ ಕಾಯ್ಕೊಳ್ಳೋದನ್ನ ಪರ್ಯಾಯ ಇದೆ. ತಿಳಿತಾ ಇದೆಯಲ್ಲ? ಪರ್ಯಾಯ ಅಂದ್ರೆ ಏನಿಲ್ಲ ಬೇರೆ, ದ್ರವ್ಯದ ಸ್ವಭಾವವನ್ನ ಅಖಂಡ ಉಳಿಸಿಕೊಳ್ಳೋದು. ಬದಲಾವಣೆ ಆಗುವುಳ್ಳದೊಳಗೂ ಕೂಡ ಅನ್ಯ ದ್ರವ್ಯದ ಜೊತೆಗೇ ವಾಸ ಮಾಡಿಕೊಂಡಿದ್ರೂ ಕೂಡ ನಿಜ ದ್ರವ್ಯದ ಸ್ವಭಾವವನ್ನು ಕಾಯ್ದುಕೊಳ್ಳೋದು, ಉಳಿಸಿಕೊಳ್ಳೋದು, ನಷ್ಟ ಆಗದೇ ಇರುವ ಹಾಗೆ ಅದರ ಸಂರಕ್ಷಣೆ ಮಾಡಿಕೊಳ್ಳುವುದರ ಹೆಸರು ಪರ್ಯಾಯ ಅಂತಾರೆ. ಇನ್ನೊಂದು ರೂಪದಿಂದ ಹೇಳಿದರೆ ಯಾವ ದ್ರವ್ಯ ಸ್ವಭಾವ ಇದೆಯೋ ಅದು ನಿರಂತರ ಪರ್ಯಾಯದಲ್ಲಿ ಒಸರಿಸ್ತಾ ಇದೆ, ಹರಿದು ಬರ್ತಾ ಇದೆ, ಪ್ರವಹಿಸ್ತಾ ಇದೆ. ಅಂಚಳಿನ ಅಮೃತ ಚಂದ್ರಾಚಾರ್ಯ ದೇವರು ತೋರುವೆನು ಏಕತ್ವ ವಿಭಕ್ತ ಆತ್ಮನನ್ನು ಕುಂದು ದೇವೇನು ಹೇಳಿದರು. ಅದರ ಮೇಲೆ ಟೀಕೆ ಬರೆಯುವ ವೇಳೆದೊಳಗೆ ಏನು ಹೇಳಿದ್ರು? ನಿರಂತರ ಒಸರುತ್ತಿರುವ
ಸ್ವಾದದಲ್ಲಿ ಬರುತ್ತಿರುವ, ಅನುಭವದಲ್ಲಿ ಬರ್ತಾ ಇದೆ, ಒಸರ್ತಾ ಇದೆ, ಅನುಭವದಲ್ಲಿ ಬರ್ತಾ ಇದೆ. ಯಾರಿಗೆ? ಅವರಿಗೆ ಅನುಭವದಲ್ಲಿ ಬರ್ತಾ ಇದೆ. ಅದರ ನಿರಂತರ ಒಸರ್ತಾ ಇದೆ ಪ್ರತಿಯೊಂದು ಜೀವಕ್ಕೆ. ಒಸರ್ತಾ ಇದೆ, ಹರಿತಾ ಇದೆ, ಕರಗಿ ಬರ್ತಾ ಇದೆ. ಆದರೆ ಅದು ಎಷ್ಟು ಕಾಲದವರೆಗೆ ಕರಗಿದರನೂ ಕೂಡ ಅದು ಮೂಲ ಗಂಟೆ ಇದೆಯಲ್ಲ, ಅದು ಯಾವಾಗೂ ಬರಿದ ಆಗೋದಿಲ್ಲ. ಇಷ್ಟು ಭೇದ ಇದೆ. ಇದು ದ್ರವ್ಯದ ಮಹಿಮೆ. ಯಾವುದ? ಅದು ಗಂಟು ಖಾಲಿ ಆಗುವುದಿಲ್ಲ, ಬರಿದಾಗುವುದಿಲ್ಲ. ಇದು ದ್ರವ್ಯದ ಸಾಮರ್ಥ್ಯ. ಮತ್ತು ಪರ್ಯಾಯ ಯಾವುದ? ಆ ದ್ರವ್ಯದ ಸಾಮರ್ಥ್ಯವನ್ನ ನಿರಂತರ ವ್ಯಕ್ತ ಮಾಡ್ತಾ ಇದೆ, ಪ್ರವ್ಯಕ್ತ ಮಾಡ್ತಾ ಇದೆ. ಅದು ಪರ್ಯಾಯ. ಪ್ರವ್ಯಕ್ತ ಯಾಕೆ ಹೇಳ್ತು ಅಂತಂದ್ರೆ, ಈ ಸಂಜ್ಞಿ ಪಂಚೇಂದ್ರಿಯದ ಪರ್ಯಾಯ ಏನಿದೆಯಲ್ಲ, ಅದು ಜೀವದ ಸ್ವಭಾವವನ್ನು ಪ್ರವ್ಯಕ್ತ ಮಾಡಿದೆ, ಉತ್ಕೃಷ್ಟ ರೂಪದಿಂದ ವ್ಯಕ್ತ ಮಾಡಿದೆ. ಪ್ರವ್ಯಕ್ತ ಉತ್ಕೃಷ್ಟ ರೂಪದಿಂದ ವ್ಯಕ್ತ ಮಾಡಿದೆ. ಬಸ್ ಶೇಷ ಏನಿದೆ ರೀ, ಅದರದ ಅನುಭವ ಆಗೋದು, ಸ್ವಾದದೊಳಗೆ ಬರ್ಬೇಕು. ವ್ಯಕ್ತಂತೂ ಉತ್ಕೃಷ್ಟ ರೂಪದಿಂದ ಆದದ್ದಿದೆ, ಆದ್ರೆ ಬಸ್ ಅದರದ ಅನುಭವ ಆಗಬೇಕು, ಅದು ಸ್ವಾದದೊಳಗೆ ಬರಬೇಕು. ಆ ಅವಕಾಶ ಇಲ್ಲಿ ಮಾತ್ರ ಇದೆ. ಇಲ್ಲಂದ್ರೆ ಇಲ್ಲಿ ಬೆಳಗಾವದೊಳಗಲ್ಲ, ಇಲ್ಲಂದ್ರೆ ಸಂಜ್ಞಿ ಪಂಚೇಂದ್ರಿಯ. ಈ ಸಂಜ್ಞಿ ಪಂಚೇಂದ್ರಿಯ ಅಂದ್ರೆ ಅಥವಾ ನಮ್ಮ ಸ್ವಭಾವದ ಮಹಿಮೆಯನ್ನ ಅಹುದು ಅನ್ನುವಂಥ ಸಾಮರ್ಥ್ಯ ಅಂದ್ರೆ ಇದು ಬಹಳ ಮಹತ್ವಪೂರ್ಣ ಇದೆ. ಈ ಸಾಮರ್ಥ್ಯ, ಆ ಅಹುದು ಅನ್ನುವಿಕೆ ಏನಿದೆಯಲ್ಲ, ಅದು ಶಾಸ್ತ್ರ ಸನ್ಮುಖ ಇದೆ, ಅದು ಸ್ವಭಾವ ಸನ್ಮುಖ ಆದ್ರೆ ಸಾಕು. ಅಹುದು ಇದರೊಳಗೆ ನಮ್ಗೆ ಏನ್ರಿ ಸಂಶಯ ಇದೆ ಏನ್ರಿ? ಇಲ್ಲ. ಹಾಗಾದ್ರೆ ಈ ಒಪ್ಪಿಗೆ, ಈ ಅಹುದು ಅನ್ನುವ ಏನ ಹೋಕಾರ ಇದೆಯಲ್ಲ ಒಳಗಿನಿಂದ, ಅದು ಶಾಸ್ತ್ರದ ಸನ್ಮುಖ ಇದೆ. ಅದು ಈಗೇನಾಗಬೇಕು? ನಮ್ದು ಸ್ವಭಾವ ಸನ್ಮುಖ ಆಗಬೇಕು. ಸನ್ಮುಖ ಅಂದ್ರೆ ನಿನ್ನೆ ಹೇಳಿದಾರಲ್ಲ, ನಿಶ್ಚಯ ನಯದವರೆಗೆ ತಲುಪಿದ್ದಾರೆ. ಶಬ್ದ ಪ್ರಯೋಗ ಏನಿದೆ ರೀ? ಗ್ರಂಥ ಇಟ್ಕೊಂಡ ಅಧ್ಯಯನ ಮಾಡೋದು ಮತ್ತು ಮಾಡೋದ್ರಿ. ಸಮಯ ಸಾರ ಎಂಥ ಅಗಾಧ ನಿಧಿ ಇದೆ. ಇಲ್ಲಿ ಇಷ್ಟು ಶ್ಲೋಕಗಳವರೆಗೆ, ಕಲಶಗಳವರೆಗೆ ಎಷ್ಟು ವರ್ಷದಿಂದ ಬರ್ತಾ ಇದ್ದೇವೆ? 15 ವರ್ಷ ಆಯ್ತೇನವ್ರೆ? 14-15 ವರ್ಷ ಆಯ್ತು. ಹಾಗಾದ್ರೆ ವಿಚಾರ ಮಾಡೋದ, ನಮಗಿದ್ರ ಬಗ್ಗೆ ಏನಾದರೂ ಹಳೇದು ಅನಿಸಿದೇನ? ಇಲ್ಲ. ಇದು ಸಮಯ ಸಾರದ ಮಹಿಮೆ ಇದೆ ರೀ. ಹಾಗೆ ಯಾರದೋ ಜ್ಞಾನಿಗಳದ್ದ, ವಕ್ತಾರದ್ದ ಯಾವುದೋ ಒಂದು ಗಾಥೆಯನ್ನ ಆಧರಿಸಿ, ಟೀಕೆಯ ಒಂದು ಲೈನನ್ನು ಆಧರಿಸಿ ಅಥವಾ ಆ ಯಾವ ಭಾವಾರ್ಥ ಇದೆಯಲ್ಲ, ಜಯಚಂದ್ ಚಾವ್ಡಾರ್ದ ಅವರದ್ದು ಹೇಳಿದ್ದಾರೆ ನಿನ್ನೆ. ಜಯಚಂದ್ ಚಾವ್ಡಾ ಮನೆಯಲ್ಲಿದ್ದ ಆಚಾರ್ಯ ಭಗವಂತರ ಕಾನನದೊಳಗಿದ್ರು, ಅದರ ವಿಷಯ ಇಬ್ಬರದು ಒಂದೇ ಇದೆ ಅಂತ. ಆ ಜಯಚಂದ್ ಚಾವ್ಡಾರ್ದ ಭಾವಾರ್ಥ ಇರಲಿ, ಯಾರ್ದಾದ್ರೂ ಮುಖದಿಂದ ಅದರದ ಸ್ಪಷ್ಟೀಕರಣ ಆಗಿತ್ತು ಅಂತಂದ್ರೆ ಅದಕ್ಕೆ ಸಂಬಂಧಿಸಿದ ಹಾಗೆ ಇನ್ನೂ ವಿಶೇಷ ತಿಳ್ಕೊಳ್ಳುವ, ಯಥಾರ್ಥ ತಿಳ್ಕೊಳ್ಳುವ, ಇನ್ನೂ ವಿಶೇಷ ಅಂದ್ರೆ ಅವ್ರಿಗಿಂತ ಜ್ಞಾನಿ ಅಂತ ನಾವು ಹೀಗೆ ಮಾತಲ್ಲ. ಅಪ್ಪಾಜಿನ ಹೇಳಿದ ಪ್ರಕಾರ ನಿನ್ನೆ ಒಂದು ಮಾತು ಹೇಳ್ತಾ ಉಳಿತು. ಸ್ವಾಮೀಜಿ ವ್ಯಾಖ್ಯಾನದೊಳಗನು ಬಂದಿಲ್ಲ ಇದ. ಯಾವುದ? ತಿಳಿದುಕೊಂಡುದರ ಪ್ರಯೋಜನ ವ್ಯವಹಾರಣೆಯ ಅಂತ ಹೇಳಿ ಬಹಳ ಬಾರಿ ಬಂದಿದ್ದೀರಿ ಈ ವಾಕ್ಯ ಅವರ ವ್ಯಾಖ್ಯಾನದೊಳಗ. ಆದರೆ ಈ ಪ್ರಕಾರದ ಸ್ಪಷ್ಟೀಕರಣ ಭಾರಿಲ್ಲವರಲ್ಲಿ, ಯುಗಲಿಯವರಲ್ಲಿ ಬರಲಿಲ್ಲ ಅಂತ ಹೇಳ್ತು. ಇದು ಅವರ ಆರನ್ನಾದರೂ ಸ್ವಲ್ಪ ಕಮ್ಮಿ ಮಾಡಿ ಅಪ್ಪಾಜಿನ ಹೆಚ್ಚು ಮಾಡುವ ಮಾತಿಲ್ಲ. ಆದ್ರೆ ಅಪ್ಪಾಜಿನ ಹೇಳಿದ ಪ್ರಕಾರ ಸಮಯ ಸಾರ ಒಂದು ಅಗಾಧ ಸಾಗರ ಇದೆ. ಯಾವ ಮುಳುಗ್ತಾನೋ ಅವ ಒಂದು ಅಮೂಲ್ಯ ರತ್ನ ತರ್ತಾನೋ ಅದು ಅವನದಾಗ್ತಿದೆ ಅಂತ ಹೇಳಿ, ಅದು ಅವನದಾಯ್ತ. ಮತ್ತೆ ಅವರೇ ಮುಳುಗಿದ ಅಂತಂದ್ರೆ ಆ ರತ್ನ ಅವನಿಗೆ ಸಿಗುವುದಿಲ್ರಿ. ಹಾಗೆ ಅಲ್ಲೇನು ಚಿಂತನದ ಮೂಲಕಂದ್ರೆ, ಅವರ ಪ್ರತಿಭಾದ ಮೂಲಕಂದ್ರೆ, ಅಥವಾ ಅವರ ಅಂತರ್ಯದ ವಸ್ತುವಿನ ರುಚಿಯ ಕುರಿತಾಗಿ ಅನ್ಲಿ, ಅದೇನು ವಿಷಯ ಸ್ಪಷ್ಟ ಆಗಿದಿರಲ್ಲ, ಅದೇ ತಿಳಿದುಕೊಂಡುದರ ಪ್ರಯೋಜನ. ಅರೆ
ಜಾನಾಗುವ ಪ್ರಯೋಜನ ಅಂತ ಹೇಳಿ ಅಂದ್ರಲ್ಲ, ಅಂದ್ರೆ ಇದರ ಅರ್ಥ ಏನ, ಬಹಳ ಮೊನ್ನೆಯಿಂದ ಹಿಡ್ಕೊಂಡಿದ್ದೀರಿ ನನ್ನ. ಅರೆ ಅದನ್ನ ತಿಳಿದೇ ಇದ್ರ, ಅದಕ್ಕಿಂತ ಮೊದಲ 12ನೇ ಗಾಥೆ ಉತ್ಥಾನಿಕೆ ಒಳಗೆ ಏನು ಹೇಳಿದ್ರು, ಈ ವ್ಯವಹಾರನೇ ಸರ್ವಥಾ ನಿಷಿದ್ಧ ಇಲ್ಲ, ಸರ್ವಥಾ ನಿಷಿದ್ಧ ಇಲ್ಲ. ಆ ಮುಂದೆ ಸ್ಪಷ್ಟೀಕರಣ ನೀಡಿದರು, ಏನ, ಯಾವುದೋ ಒಂದು ಜೀವಕ್ಕ ಯಾವುದೋ ಒಂದು ಕಾಲದೊಳಗ ಅಂಥೇಳಿ ಹೇಳಿದಾರಲ್ಲ, ಅದರದ ಸ್ಪಷ್ಟೀಕರಣನೂ ಮಾಡಿದಾರಪ್ಪಾಜಿ. ಬಹಳ ವಿಷಯ ಇದೆ ನೋಡ್ರಿ. ಯಾರಿಗೆ ಎಷ್ಟು ತಿಳಿತು ಅದನ್ನ ಅವರವರ ನೋಡ್ಕೊಳ್ಳೋದ ಮತ್ತು ತಿಳ್ಕೊಳ್ಳೋ ಪ್ರಯತ್ನ ಮಾಡೋದ್ರೆ, ಆ ಸಮಯದೊಳಗ ನನಗೆಷ್ಟು ಮಹಿಮಾ ಮೊನ್ನೆ ದಿವಸನ ಬಂದಿತ್ತು, ನಿನ್ನೆಂತೂ ಬಂತನ ಅದಕ್ಕಿಂತ ಹೆಚ್ಚ. ಆದ್ರ ಜನರ ಮುಖ ನೋಡಿದರ ಆ ಪ್ರಕಾರ ವಿಷಯ ತಿಳಿದ ಹಾಗೆ ಅನ್ನಿಸಲಿಲ್ಲ. ಅದರ ಸಲುವಾಗಿ ನಾನು ಅದರ ಮೇಲೆ ಒತ್ತು ಕೊಟ್ಟಿದ್ದೆ. ನಾವು ಮತ್ತೆ ಕೇಳ್ರಿ. ಪ್ರಯೋಜನವಾಗಿಲ್ಲ ಅಂತ ಅಸತ್ಯ ಅಂತ ಹೇಳಿಲ್ಲ. ಅವಾಗ ಅವ್ರು ಎಲ್ಲಿದ್ರು? ವ್ಯವಹಾರದಾಗಿದ್ರು, ನಿಶ್ಚಯದಾಗಿದ್ರು. ಅದು ಕೇಳಿರಲ್ಲ, ಎಲ್ಲಿದ್ರು ಅವರು ಎಲ್ಲಿದ್ರು, ಯಾರು ಹೇಳಿದ್ರು ಅವರೆಲ್ಲಿದ್ರು. ಅದಕ್ಕೆ ವಿಷಯ ಬಹಳ ಇದೆ ರೀ. ಒಂದೊಂದು ವಚನದ ಮೇಲೆ, ಎರಡೆರಡು ಶಬ್ದದ ಮೇಲೆ 4 ದಿವಸ ನಾವು ಅದರದ ರಸ ಕುಡಿಬಹುದು, ಅಷ್ಟು ವಿಷಯ ಇದೆ. ಅದರಲ್ಲಿ ವ್ಯವಹಾರ ಸತ್ತ ಹೋಗಿದ್ರ, ಅವ ಸತ್ತವೇ ವ್ಯವಹಾರ ಅವ್ರ ಅದಾರ ಅಂದ್ರೆ ಅವ್ರು ವ್ಯವಹಾರದಾಗ ಎಲ್ಲಿ ಹಿಂಸಿಲ್ಲ. ಅದಕ್ಕೆ ಕೇಳೋದು ನೋಡ್ರಿ. ಮತ್ತ ಈಗ ನೀವೇನು ಕೇಳ್ರಿ, ಆ ವಿಷಯ ಮತ್ತಿನ್ನೂ ನನ್ನ ಜ್ಞಾನದೊಳಗೆ ಬಂದಿರಲಿಲ್ಲ. ಸತ್ತು ಹೋಗಿತ್ತು, ಅರ್ಥಾತ್ ಆ ವ್ಯವಹಾರ ತಿಳಿಯುವಂಥ ಜ್ಞಾನ, ವ್ಯವಹಾರ ಅರ್ಥಾತ್ ರಾಗ ಅಂತ ಹೇಳಿದರು. ಆ ರಾಗ, ಆ ವ್ಯವಹಾರ ಮತ್ತು ಅದನ್ನು ತಿಳಿಯುವಂಥ ಜ್ಞಾನದ ಪರ್ಯಾಯವೇ ಆಗಿ ಹೋಯ್ತಲ್ಲ. ಹಾಗಾದ್ರೆ ಆ ವ್ಯವಹಾರ ನಿಷಿದ್ಧ ಇದೆಯೋ, ಸರ್ವಥಾ ನಿಷಿದ್ಧ ಇದೆಯೋ, ಪ್ರಯೋಜನಭೂತ ಇದೆ. ಅರೇ ಅದನ್ನು ಯಾವ ಸಮಯದೊಳಗೆ ಉತ್ಪನ್ನ ಆಯಿತು ವ್ಯವಹಾರ ಅಥವಾ ರಾಗ, ಅದನ್ನು ಅದೇ ಸಮಯದೊಳಗೆ ಜ್ಞಾನ ತಿಳಿತಂಚಳನ ಅದು ಸತ್ತು ಹೋಯ್ತ್ರಿ. ಮುಂದಿನ ಸಮಯದೊಳಗೆ ಅದು ಸತ್ತು ಹೋಯ್ತಂಚಳನ ಅದನ್ನು ತಿಳಿದದ್ದ ಪ್ರಯೋಜನ. ಬಹಳ ಅದ್ಭುತ ವಿಷಯ ಇದೆ. 10 ಸಲ ಅದಕ್ಕೆ ಹೇಳಿದ್ರೆ ಕೇಳೋದು 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 ರಸ ರಸ. ಅದೇ ಹೇಳಿತ್ತಲ್ಲ, ಶಬ್ದದೊಳಗ ಒಂದು ಅರ್ಥಕೋಶ ಇದೆ, ಭಾವಕೋಶ ಇದೆ, ರಸಕೋಶ ಇದೆ. ಆ ರಸಕೋಶದವರೆಗೆ ತಲುಪಬೇಕ್ರಿ ನಾವು. ಮತ್ತೊಂದು ಹೇಳ್ತಾ ಇದ್ವಿ, ಭಾವಾರ್ಥ ಇದ್ರಲ್ಲ, ದ್ರವ್ಯ ಶ್ರುತದ ಭಾವಾರ್ಥ ಇಲ್ಲ. ಭಾವ ಶ್ರುತದ ಭಾವಾರ್ಥ ಇಲ್ಲ. ದ್ರವ್ಯ ಶ್ರುತದೇನು ಭಾವಾರ್ಥ. ಜಯಚಂದ್ ಚಾವ್ಡಾರ ಭಾವಾರ್ಥಗಳೆಂದರೆ ಬಹಳ ಭಾರಿ ಎತ್ತಿ ಎತ್ತಿ ಕೆಲವೊಂದು ಹೇಳಿದ್ದಾರೆ. 6ನೇ ಕಲಶದ ಭಾವಾರ್ಥ ಹೇಳಿದರು. ಇದು ಭಾವಾರ್ಥ 12ನೇ ಗಾಥೆ ಮೇಲಿನ ಭಾವಾರ್ಥ ಹೇಳಿದರು. ನೋಡ್ರಿ, ಅವರಂತೂ ಟೀಕಾ ಬರೆದರು ಮತ್ತು ಅನ್ವಯಾರ್ಥದ ಬಗ್ಗೆನೂ ಹೇಳಿದ್ರಲ್ಲ. ಅನ್ವಯಾರ್ಥ ಯಾರು ಬರೆದರು, ಯಾರ ಕಲಶ ಬರೆದ್ರು ಅವರ ಅನ್ವಯಾರ್ಥ ಯಾತಕ್ಕೆ ಬರೆದಾರ? ಭಕ್ತಾಮರ ಬರೆದ್ರು, ಮಾನತುಂಗಾಚಾರ್ಯರ ಅನ್ವಯಾರ್ಥ ಬರೆದರೇನ? ಇಲ್ಲ. ಅವ್ರಿಗೇನು ಅವಶ್ಯಕತೆ ಇದೆ? ಅನ್ವಯಾರ್ಥ ಬರೆಯೋದಿರ್ತಿತ್ತು ಅಂತಂದ್ರೆ ಅವರು ಸಂಸ್ಕೃತದೊಳಗೆ ಬರೀತಿದ್ದಾರೆ ಯಾಕ್ರೆ? ಅದು ಅವ್ರದ್ದು ಭಾಷೆನೇ ಆಯಿತು. ಅದು ಅವರಿಗೆ ಆ ಭಾಷೆಯೊಳಗೆ ಆ ಪ್ರಕಾರದ ಭಾವ ಬಂತು. ಹೇಳ್ಬೇಕಂದ್ರೆ ಅವ್ರ ಸ್ಟ್ಯಾಂಡರ್ಡನ್ನು ಅಷ್ಟು ಮೇಲಿಂದ ಇದ್ರಿ. ನಾವು ಹೀಗೆ ನೋಡಿದ್ರೆ ಹಿಂದೆ ಹೇಳಿದ್ನಲ್ಲ, ಎಲ್ಲಿ ಬೆಳ್ಳೂರದೊಳಗೆ ಹಾಸನದೊಳಗೆ ಅಷ್ಟಾನಿಕದೊಳಗೆ ಅಕೃತ್ರಿಮ ಜಿನಬಿಂಬಂತ. ಅರೆ ಬರೀ 57 ಅಡಿ ನಮ್ಮ ಗೊಮ್ಮಟ. ಅವನನ್ನು ನೋಡಬೇಕಾದ್ರೆ ಹೀಗೆ ನೋಡಿದ್ರೂ ಮುಖಮಂಡಲದಲ್ಲಿರುವಂಥ ಭೀತರಾಗ ಭಾವ ಸ್ಪಷ್ಟ ಕಾಣುವುದಿಲ್ಲ. ಹಾಗಾದ್ರೆ ಆ ಅಕೃತ್ರಿಮ ಜಿನಮಂದಿರದೊಳಗೆ 500 ಧನುಷ್ಯರ ಪದ್ಮಾಸನದ ಬಿಂಬ. ಯಾಗ ನೋಡುವುದು ನಮ್ಮಂಥ ಕ್ಷುದ್ರ ಜೀವಗಳ, ಕ್ಷುದ್ರ ಜ್ಞಾನಿ. ನಮ್ಮ ಜ್ಞಾನಿ ಅಷ್ಟು, ಆ ಇಂದ್ರಿಯದ ಸಾಮರ್ಥ್ಯ ಅಷ್ಟು. ಭರತೇಶನ ಹಾಗೆ ಏನಿಲ್ಲಲ್ಲ, ಭರತ ಚಕ್ರವರ್ತಿ ಹಾಗೆ 48 ಯೋಜನದ ಆಚೆ ಮಾತಾಡಿದ್ದ ಅವನಿಗೆ ಕೇಳಿರ್ತಿತ್ತು. ಕದ್ದಲೆ ಮಾತಾಡಿದ್ರೆ ಪಿಸು ಮಾತು. ಸೂರ್ಯಬಿಂಬದಲ್ಲಿರುವಂತಹ ಚೈತ್ಯಾಲಯಗಳಲ್ಲಿ ಜನಮಂದಿರಗಳ ಜನಬಿಂಬಗಳ ದರ್ಶನ ಮಾಡ್ತಿದ್ದ ನಾವು. ಅದೇ ಒಂದು ರೂಢಿಯಿಂದ ಸೂರ್ಯ ನಮಸ್ಕಾರ ಬಂತಾರೆ. ಸೂರ್ಯಗೆ ನಮಸ್ಕಾರ ಮಾಡೋದಿದೆ.
ಸೂರ್ಯ ವಿಮಾನದೊಳಗ ಜಿನಮಂದಿರ ಇದ್ದಾವೆ, ಅಕೃತ್ರಿಮ ಜಿನಬಿಂಬಗಳಿದ್ದಾವೆ, ಅವುಗಳಿಗೆ ನಮಸ್ಕಾರ ಮಾಡ್ತೀವಿ. ನಮ್ಮ ಸಾಮರ್ಥ್ಯ ಇಂದಿಷ್ಟು ಕಮ್ಮಿ ಯಾಕಾದದ್ದು ಇದೆ. ಅದನ್ನು ನಾವು ಎಷ್ಟು ತಿರಸ್ಕಾರ ಮಾಡ್ತೇವೋ ಅಷ್ಟು ಕಮ್ಮಿ ಆಗ್ತದೆ ಸಾಮರ್ಥ್ಯ. ಅದನ್ನು ಬರೀ ನಾವು ಬೇರೆ ಯಾರು ನಮ್ಮ ಮಹಿಮಾ ಮಾಡೋದು ಬೇಕಿಲ್ಲ, ಏನು ಮಾಡೋದು ಸಾಧ್ಯ ಇಲ್ಲ. ನಮ್ಮ ಸ್ವಭಾವದ ಮಹಿಮೆ ನಮಗೆ ಎಷ್ಟೆಷ್ಟು ಉತ್ತರೋತ್ತರ ಬರ್ತಾ ಹೋಗ್ತಿದೆಯೋ ಅಷ್ಟಷ್ಟ ನಮಗೆ ಏನಾಗ್ತಿದೆಪ್ಪ ಅಂತಂದ್ರೆ ನಮ್ಮ ಜ್ಞಾನದೊಳಗ ನಿರ್ಮಲತೆ. ಅರೆ ಈ ಹೊಸ ವರ್ಷ ಅಲ್ಲ, 2ನೇ ತಾರೀಕು ದಿವಸನೇ ಹೇಳಿದ್ದ ಮಾತು ನಿಜವಾಗಿ ಅದು ತಾನಾಗೆ ಬಂದಿದೆ ಮಲ್ಚಂದ್ರ. ನನಗೀಗ ನಿನ್ನೆನೂ ಮಹಿಮಾ ಬಂತು, ಇವತ್ತನೂ ಬಂತು. ಎಷ್ಟು ವಾಚನ ಮಾಡ್ತಿದೆ ಅಷ್ಟು ಜ್ಞಾನ ಆಗ್ತಿದೆ. ನೀವು ಭಾಷೆ ಸಾಹಿತ್ಯ ಕೂಡ ಓದ್ರಿ ಜ್ಞಾನ ಆಗ್ತಿದೆ. ಗೌರಣ್ಣವ್ರ ಹತ್ರ ಯಾಕಿದೆ ಅಂತ ಪೇಪರ್ ಓದ್ತಾರ್ರಿ ಅವರು ಭಾಳ, ಮತ್ತೆ ಯಾರ್ಯಾರ್ದೋ ಎಲ್ಲ ಓದ್ತಾರ್ರಿ. ಓದುವುದರಿಂದನ ಶಬ್ದದ ಜ್ಞಾನ ಮತ್ತು ಜ್ಞಾನ ಲೌಕಿಕ ಜ್ಞಾನ ಬೆಳೀತಿದೆ ರೀ. ಲೌಕಿಕ ಇರಲಿ ಶಬ್ದದ್ದಿರಲಿ ಅದು ಜ್ಞಾನ ಇದೆ, ಅದರ ವೃದ್ಧಿ ಆಗ್ತಿದೆ. ವಾಚನದಿಂದ ವೃದ್ಧಿ ಆಗ್ತಿದೆ. ಅದಕ್ಕೆ ಮನುಷ್ಯಗೂ ವಾಚನ ಬೇಕ್ರೆ. ಮಜ್ಜನ ಶಾಸನದ ಅಧ್ಯಯನದಿಂದ ಜ್ಞಾನ ನಿರ್ಮಲ ಆಗ್ತಿದೆ. ಮತ್ತು ನಿರ್ಮಲ ಎಲ್ಲಿಯವರೆಗೆ ಜ್ಞಾನದೊಳಗೆ ನಿರ್ಮಲತೆ ಬರುವುದಿಲ್ಲವೋ ಅಲ್ಲಿಯವರೆಗೆ ಆಂತರ್ಯದ ನಿರ್ದೋಷ ನಿರ್ಮಲ ತತ್ವ ಲಕ್ಷ್ಯದೊಳಗೆ ಬರ್ತದೆ. ನಿರ್ಮಲ ವಸ್ತುವನ್ನು ತಿಳ್ಕೊಳ್ಬೇಕಾದ್ರೆ ಜ್ಞಾನ ನಿರ್ಮಲ ಬೇಕ್ರೆ. ಅದಕ್ಕೆ ಅಪ್ಪಾಜಿ ದೃಷ್ಟಾಂತ ಏನು ಕೊಡ್ತಿದ್ರು? ಇಕ್ಕಳಿಕೆ. ಸೂಕ್ಷ್ಮ ವಸ್ತುವನ್ನು ಹಿಡಿಬೇಕಾದ್ರೆ ಅದು ಇಕ್ಕಳಿಕೆ ಅಂತ ಬೇಕು. ವಜ್ರ ಅದು ಮೂಗುತಿಯೊಳಗೆ ಕೂಡಿಸ್ತಾ ಇರ್ತಾನೆ. ಆ ವೇಳೆದೊಳಗ ಅವನದ ಏನದ ಚಿಮಟ ಎಷ್ಟು ಚಿಕ್ಕದಿದೆ, ಅವನ ದೃಷ್ಟಿ ಎಷ್ಟು ಏಕಾಗ್ರ ಇದೆ. ಒಂದು ಕಣ್ಣು ಮುಚ್ಚಿರ್ತಾನೆ, 2 ವಿಭಾಗ ಆಗೋದು ಬೇಡ. ಒಂದು ಕಣ್ಣು ಮುಚ್ಚಿರ್ತಾನೆ, ಮತ್ತು ಅದಕ್ಕೆ ಕೂಡ ಆ ಕಡೆ ಈ ಕಡೆದ್ದು ಕಾಣಬಾರ್ದು ಅಂಥೇಳಿ ಹಾಕಿರ್ತಾನೆ. ನೋಡಿದ್ದೀರೇನು? ಯಾರು ನೋಡಿದ್ದಿರ್ಬೋದು, ನಾವೆಲ್ಲ ನೋಡಿದ್ದೇವೆ. ಈಗಿನ ಮಕ್ಕಳನ್ನು ನೋಡೋದು ಸಾಧ್ಯ ಇಲ್ಲ. ಕೂಡಿಸ್ತಾ ಇರ್ತಾನೆ. ಈಗೆಲ್ಲ ಮಷಿನ್ ಬಂದಿದೆ. ಹೌದ್ರಿ, ಅದು ಕಣ್ಣಿಗೆ ಹೇಗೆ ಹಾಕ್ತಿದ್ದಾರಲ್ಲ, ಬಟ್ಟಲೆ ಇರ್ತಿತ್ತು, ಇದನ್ನು ಮುಚ್ತಿದ್ರು, ಅದು ಕೂಡಿಸ್ತಿದ್ದಾರೆ. ವಾಚದವರು ಹಾಕ್ತಿದ್ರು. ಇಂದ ಮಷಿನ್ ಯಾಕೆ ಬಂತು ಅಂತಂದ್ರೆ ಯಾವನೋ ಒಬ್ಬನ ಜ್ಞಾನ ಆ ಮಷಿನ್ಗೆ ಉಪಯೋಗ ಆಯಿತು, ಮತ್ತು ಇವ್ರದ್ದೆಲ್ಲ ಜ್ಞಾನ ಏನಾಯಿತು, ಅಸ್ತಂಗತ ಆಯ್ತು ರೀ, ಹೊರಟೋಯ್ತು. ಎಷ್ಟೆಷ್ಟು ಮಷಿನ್ಗಳ ಅವಲಂಬನೆ ಮಾಡ್ತಿದ್ ನೋಡ್ರಿ. ಈಗ ಯಾವ ಮಷಿನ್ ಈಗ ನಾವು ರುಬ್ಬೋದ ಏನೇನು ಇತ್ತಲ್ಲ, ಕುಟ್ಟೋದ ಅದೆಲ್ಲ ಬಿಟ್ಟೆವು. ಅದರಿಂದೆಲ್ಲ ಶರೀರದ ಸ್ನಾಯು ಏನಿದ್ದು ಅವುಗಳದ್ದೇನು ಕೆಲಸ ಇತ್ತು ಅದು ಬಿಟ್ಟು ಹೋದ ನಂತರ ಮತ್ತೆ ಅದು ಮಾಡ್ರಿ, ಇದು ಮಾಡ್ರಿ, ಎಕ್ಸರ್ಸೈಸ್ ಮಾಡ್ರಿ, ಅಲ್ಲಿ ಹೋಗ್ರಿ, ಫಿಸಿಯೋಥೆರಪಿ ಅದೆಲ್ಲ ಬೇಕಾಯ್ತ್ರಿ. ಅವಾಗೆಲ್ಲ ಮೊದಲು ಇರ್ಲಿಲ್ರಿ. ಯಾತಕ್ಕೆ ಬೇಕಾಗಿ ಎಲ್ಲ ಅವಯವಕ್ಕೆ ಅದರದೇ ಆದಂಥ ಕೆಲಸ ಇತ್ತು ರೀ. ಕೆಲಸ ಇತ್ತು. ಬಟ್ಟೆ ಒಗೆಯುವುದು ಹೇಗ, ಕಸ ಗುಡಿಸೋದು ಹೇಗ, ಯಾವುದೂ ಕೆಲಸ ಇಲ್ಲ. ಯಾವುದೂ ಕೆಲಸ ಇಲ್ಲ ಆದ್ರೂ ಸಮಾಧಾನ ಶಾಂತಿ ಯಾರಿಗೂ ಇಲ್ಲ. ಸುಖ ಶಾಂತಿ ಸಮಾಧಾನ ಯಾರಿಗೂ. ಯಾಕೆ ಅಂತಂದ್ರೆ ಇದ್ದದ್ರ ಉಪಯೋಗನ ಗೊತ್ತಿಲ್ಲರಲ್ಲ. ಅದಕ್ಕೆ ಅಲ್ಲಿ ಬರೆದದ್ದೇನು ಹೇಳಿನ, ಅಲ್ಲಿ ಕಸ ಕಡಿಮೆ ಬಳಸಿ ಪುನರ್ ಬಳಕೆ ಮಾಡ್ರಿ, ಮತ್ತು ವೀರರ ನಡೆ ಸ್ವಚ್ಛತೆಯ ಕಡೆ ಅಂತ ಯಾರು ಬರೆದಿದ್ದಾರೆ ಯಾರಿಗೆ ಗೊತ್ತಾ? ನಿಜವಾಗಿ ಎಷ್ಟು ಅರ್ಥಪೂರ್ಣ ಇದೆ ರೀ. ವೀರರ ನಡೆ ಸ್ವಚ್ಛತೆಯ ಕಡೆ. ವೀರ ಯಾರಿಗಂತಾರೋ? ಮಲಿನ ಮಾಡೋರಿಗಲ್ಲ, ಹೊರಗಲ್ಲ, ಒಳಗ್ರಿ. ಒಳಗಿನ ಮಲಿನತೆಯನ್ನ ತೆಗೆದು ಹಾಕ್ಲಿಕ್ಕೆ ಯಾರು ಸಮರ್ಥದರೋ ಅವರು ವೀರರ. ಮತ್ತು ಒಳಗಿನ ಮಲಿನತೆಯನ್ನು ಹಾಗೆ ಕಾಯ್ದು ಮತ್ತಷ್ಟು ಮಲಿನನ ಮಾಡೋರು ಯಾರಾದರೂ ಅವರು ಹೇಳಿದಾರ ದುರ್ಬಲದರ ಅಂತ ಕೆಳಗೆ ಹೋಗ್ತಾರೆ, ಶಕ್ತಿ ಕಳ್ಕೊಂಡು ಕೆಳಗೆ ಹೋಗ್ತಾರೆ. ಅದಕ್ಕೆ ಸಾಧ್ಯ ಆದಷ್ಟು ಸ್ಪಷ್ಟ ರೂಪದಿಂದ ಹೇಳಬೇಕಾದ್ರೆ ತಮ್ಮ ಬಟ್ಟೆ ತಾವು ಒಕ್ಕೊಳ್ಬೇಕು. ಗೌರನ್ನ ಒಗಿತಾರೆ ನಿಲ್ ಕೇಳ್ರಿ, ವಿಜಯಣ್ಣ ಒಗಿತಿದ್ರೇನಿಲ್ಲ, ಕುಂದಪ್ಪ ಕಾಕ ಒಗಿತಿದ್ರೇನಿಲ್ಲ, ಖೋತ್ ಕಾಕ ಒಗಿತಿದ್ರೇನಿಲ್ಲ, ಒಗಿತಾರೇನಿಲ್ಲ. ಇವು ಒಗಿತಿರ್ಬೋದು. ನೀವು ಒಗಿತೀರಿ ಹೇಳ್ರಿ? ಇಲ್ಲ.
ಇರ್ಲಿ ಖರೆ 80 ವರ್ಷ ತನಕ ಮಾಡಿದ್ರಲ್ಲ ಮಾಡಿದ್ರಿ. ಸ್ವಾಧೀನತಾ ಅನ್ನೋದೇನಿದೆಯಲ್ಲ ಅದ್ರೊಳಗೆ ಪಾಪ ಬಹಳ ಕಡಿಮೆ. ವಿಜಯಬಾಯಿ ಪಾಪ ಕಡಿಮೆ ರೀ, ಆಕುಲತಾ ಇರುವುದಿಲ್ಲ. ಇದು ಸ್ವಚ್ಛ ಆಗಿಲ್ಲ ನೋಡಿ, ಯಾರಿಗೆ ಹೇಳುದು? ತಾನೇ ಒಗದ ನಂತರ ಯಾರಿಗೆ ಹೇಳುದು? ನೀವು ಒಗಿತೀರಿ ಇಲ್ಲ ಪ್ರಕಾಶಣ್ಣ? ಒಗಿತೀರಿ? ಗಣಸರೆಲ್ಲ ಒಗಿತಾರ, ಹೆಂಗಸರೆಲ್ಲ ಒಗ್ಯವ್ರಿಗೆ ಹಚ್ಚಿದಾರು ಬೇಕಾದ್ರೆ ಮಷಿನ್ ತಂದು ಕೂಡ ಹೇಳ್ತಾರ. ಮಷಿನ್ ತರೋದು ದೊಡ್ಡ ಮಾತಲ್ರಿ. ಪಾಪ ಎಷ್ಟು ಒಂದು ಬಕೆಟ್ ಒಳಗೆ ಎಷ್ಟು ನಾನು ಬಟ್ಟೆ ಒಗಿತೇನೋ, ಒಂದು ಬಕೆಟ್ ಒಳಗೆ ಅದು ಆಗೋದನ್ನ ಇರಲ್ಲ, 10 ಬಕೆಟ್ ಬೇಕು, ಹೆಚ್ಚಿಗೆನ ಬೇಕ್ರಿ. ಎಷ್ಟು ಪಾಪ. ಮತ್ತೆ ಇದು ಹೀಗೆ ಸೆಳಿತೇವಲ್ಲ, ಅದು ಮಲಿನತೆ ಎಲ್ಲ ಬಿಟ್ಟು ಬಿಡ್ತಿದ್ದೀರಿ. ಅದು ಹೀಗೆ ತಿರುಗ್ತಿದೆ, ಒಳಗೆಲ್ಲ ಇರ್ತಿದ್ದೀರಿ ಮಲಿನತೆ. ನೀರು ಎಷ್ಟು ತಗೊಂಡ್ರೂ ಕೂಡ ಹೀಗೆ ಸುತ್ತಿದೆ ಅಲ್ಲ, ಒಳಗಿರ್ತಿದೆ ಮಲಿನತೆ. ಬೆಡ್ಶೀಟ್ ಅದು ಹಾಕಿರ್ತೇವಲ್ಲ, ಅದು ಗುಂಜೆಲ್ಲ ಒಳಗೆ ಕೂತಿರ್ತಾವ. ಪ್ರತಿಯೊಬ್ಬರು ನೋಡ್ರಿ, ಎಲ್ರಿಗೂ ಅನುಭವದ ಮಾತಿದೆ. ಅದು ಬಕೆಟ್ ಒಳಗೆ ಹೀಗೆ ಅಗಲ ಮಾಡಿ ಹೀಗೆ ತೆಗೆದ ನಂತರ ಎಲ್ಲ ಬಿಟ್ಟು ಬಿಡ್ತಿದೆ. ತನ್ನ ಜಿಡ್ಡನ್ನು ಬಿಡ್ತಿದೆ, ಮಲಿನತೆಯನ್ನು ಬಿಡ್ತಿದೆ, ಮತ್ತು ಸೋಪನ್ನು ಬಿಡ್ತಿದೆ. ಸೋಪ್ ಹಚ್ಚೋದು ಯಾವುದರ ಸಲುವಾಗಿರ್ತಿದೆ? ಬಿಡಿಸೋ ಸಲುವಾಗಿನಲ್ಲ. ವಿಚಾರ ಮಾಡೋದು ಎಷ್ಟು ದಿವಸ ಸಾಧ್ಯ ಇದೆ. ಮತ್ತು ಇವಕ್ಕ ಎಲ್ಲ ವ್ಯಾಯಾಮ ಆಗ್ತಿದೆ ರೀ. ಅದಕ್ಕೇನು ಮತ್ತು ಪ್ರತ್ಯೇಕವಾಗಿ ವ್ಯಾಯಾಮ ಮಾಡಬೇಕಾಗಿಲ್ಲ. ಮತ್ತು ಅದರಲ್ಲಿ ಬಹಳ ಸಮಾಧಾನ ಇದೆ ಬರ್ತವೆ. ನಡು ಕೆಳಗನ ಒಮ್ಮೆ ಹೇಳಿದ್ದೇನೆ ನಾನು. ಮತ್ತು ಅವರೇನು ಬರೆದಿದಾರಲ್ಲ, ಯಾರು ರವೀಂದ್ರ ಬರ್ದಾರನ ಜೀವನ ಪಥದರ್ಶನ. ಸುಮತ್ ಪ್ರಕಾಶ್ 4-5 ಬಾರಿ ಹೇಳಿದ್ರು ಅದನ್ನು ಮಾಡ್ರಿ ಕನ್ನಡಕ್ಕಂತೇಳಿ. ಸ್ವಲ್ಪ 4 ಅಧ್ಯಾಯ ಮಾಡಿದ್ದರು. ಸಣ್ಣ ಅದಾವ, 2 ಪೇಜಿದ್ದು 3 ಪೇಜಿದ್ದು. ಅದು ಬಟ್ಟೆ ಬಗ್ಗೆ ಹೇಳಿದ್ದಾರೆ, ಸ್ಪಷ್ಟ ಬರೆದಿದ್ದಾರೆ. ಒಳವಸ್ತ್ರಗಳನ್ನು ಈ ಮೇಲಿನ ಡ್ರೆಸ್ ಜೊತೆಗೆ ತೊಯಿಸುವ. ಮತ್ತು ನಾವು ಆಯುಷ್ಯದಾಗ ತೊಯ್ಸಲ್ರಿ, ಮತ್ತು ಮಷಿನ್ ಒಳಗೆ ಹಾಕೋದಿದ್ರೆ ಎಲ್ಲ ಕೂಡ್ಸಿ ಹಾಕಿ ಬಿಡ್ತಾರೆ. ಇಂಥದ್ದೆಲ್ಲ ಹೇಳ್ಬೇಕಾಯ್ತ. ಜಿಗುಪ್ಸ, ಮಲಿನತೆ, ಸ್ವಚ್ಛತೆ ಏನು ಇಲ್ಲ, ಭಾವನೆ ಇಲ್ರಿ ಜೀವಗಳಿಗೆ. ಎಲ್ಲ ಈಗ ತೊಯಿಸೋದನ್ನು ಎಲ್ಲ ಅದರ ಒಣವನ ಹಾಕೋದ, ಸಾಬೂನು ಇಷ್ಟು ಹಾಕೋದ, ಬಂದ್ ಮಾಡಿಬಿಡೋದು. ತಾನ ನೀರು ತಗೊಳ್ತಿದೆ, ತಾನ ಮಾಡ್ತಿದೆ. ತಾವ ಉಣ್ತಾರೆ. ಏನು ಮಾಡುವ, ಇದೇನ ಅನುಕೂಲತೆ ಅನ್ನೋದು. ಅದಕ್ಕೆ ನಾನು 25 ವರ್ಷದಿಂದ ಹೇಳ್ತೇನೆ, ವಿನಾಶಕಾರಿ ವಿಜ್ಞಾನ. ಇದು ಜೀವದ ಸಾಮರ್ಥ್ಯವನ್ನ, ಜೀವದ ಸ್ವಾಧೀನತೆಯನ್ನ, ಜೀವದ ಆಂತರಿಕ ನೆಮ್ಮದಿಯನ್ನೆಲ್ಲ ವಿನಷ್ಟ ಮಾಡಿಬಿಟ್ಟು. ವಿನಷ್ಟ. ಹೌದು, ಒಳ್ಳೇದಾಯ್ತು. ಮತ್ತೆ ತಾಯಿ ಮಗುವಿನ ಸಂಬಂಧ ಹೇಗೆ ಉಳಿಯೋದು? ಒಳ್ಳೆ ಮಾತು ಇದೆ, ದುರ್ಭಾಗ್ಯ ಇದೆ, ಏನೇನು ನೋಡ್ತೇವೆ. ಮತ್ತು ಮಹಾಭಾಗ್ಯದಿಂದ ಅದು ಹಿಂದಿನವ್ರದ್ದು ನೋಡಿದೆವು. 2 ಕಡೆ ಅದೇವು ನಾವು. ಯಾವುದ ಹಿಡ್ಕೊಳ್ಳೋದ ಇದು ನಮಗೆ ಬಿಟ್ಟದ್ದು. ಬೂದಿಯಿಂದ ಪಾತ್ರೆ ತಿಕ್ತಿದ್ರಲ್ಲ, ಭಸ್ಮದಿಂದ. ಎಲ್ಲಿ ಏನು ಉಳ್ಕೊಂಡ್ರೂ ಏನು ಹಾನಿ ಇಲ್ಲ. ಬೂದಿ ಸ್ವಯಂ ಏನಿದೆ ರೀ, ಕೀಟನಾಶಕ ಇದೆ. ಹಾಗಾದ್ರೆ ಈಗ ಅವು ಸೋಪುಗಳಾದ ಎಲ್ಲಿ ಉರಿತಾವ, ಏನಿದಾವ್ರಿ? ಹೊರಗೆ ಹೋಗಿ ಒಳಗೆ ಹೋಗಿ ಏನು ಮಾಡ್ತಾವ, ಏನು ಹೊರಗಿದ್ದು ಏನು ಮಾಡ್ತಾವ ನೋಡಿದ್ರೆ ಎಷ್ಟ. ಎಲ್ಲರೇ ಒಂದು ಸ್ವಲ್ಪ ಸೋಪ್ ಉಳಿದಿತ್ತು ಗ್ಲಾಸ್ ಬಟ್ಲಿ, ನೋಡಿದ್ರೆ ಎಷ್ಟ. ಇದಕ್ಕೆಲ್ಲ ನಾವು ಅನುಕೂಲ ಅಂತ ಇದ್ದೇವೆ. ಮತ್ತು ನಮ್ದು ಪಾಪ ಭಾವನಾದಿಂದ ಬಂದಿರುವ ದುಡ್ಡೆಲ್ಲ ಅದಕ್ಕೆ ಖರ್ಚಾಗ್ತಿದ್ದೇವೆ. ಅದಕ್ಕೆ ಡಿಶ್ ವಾಷರ್ ಬಂದಿದ್ರೆ ಹಣ ಇಲ್ಲ ಪಂಚಿಕೆ. ತಯಾರು ಮಾಡಿದ್ದ ನಿಮ್ಮ ಸಲುವಾಗಿ. ಅದೇ ತಗೊಳ್ಳೋರು ನಮ್ಮನ್ನ ಸಲುವಾಗಿ. ಗೇಟ್ ಮಾಡಿಸ್ಕೊಟ್ರೆ ಹಚ್ತಾರಲ್ಲ, ಜಾಗ ಆಗುತ್ತೆ. ಇಕ್ಕಟ್ಟಲ್ಲಿ ಮತ್ತೆ ನಾವು ಸೀರೆ ಎಲ್ಲ ಮಾಡಲ್ಲ. ಸ್ಕೂಟರ್ ಬರೋಬರಿಗೆ ಸ್ವಲ್ಪ
ಗೇಟಿಗೆ ಹಚ್ಚತ್ತಾರಂತ ಅವ್ರಿಗೆ ಹಾದು ಬರಕ್ ಬರುವತ್ತಾಗಿತ್ತು. ಹೌದು. ಬರೋದಿಕ್ಕಾದ್ರೂ ಸ್ವಲ್ಪ ಜಾಗ ಸಿಗುತ್ತೆ. ಬೇಕಲ್ಲ, ಹೌದು. ಅದು ಮತ್ತೆ ಬೋರ್ಡ್ ಹಾಕಿದ್ದು ಇದೆಲ್ಲ ಯಾರೋ ಹಾಕಿದಾರೆ, ನಾವೇನು ಹಾಕಿಲ್ಲ. No ನಮ್ಮನ್ನು parking. ವಾಹನ ನಿಲ್ಲಿಸ್ಬೇಡ್ರಿ ಅಂತ ಹೇಳಿ. ಅದು ಇವತ್ತು ಸ್ವಲ್ಪ ನಾನು ಲೇಟಾಗಿ ಟಿಕೆಟಿಂದ ಬರ್ಬೇಕಾದ್ರೆ ಸ್ಕೂಟರ್ ಎಲ್ಲ ಮಣ್ಣು ಸೇರಿಗೆ ಸಾಮಾನ್ಯ ವಿವೇಕ ಎಲ್ಲರಿಗೂ ಬೇಕ್ರಿ, ಅವನ್ನೇನು ಹೇಳೋದಿರೋದಿಲ್ಲ. ಸಾಮಾನ್ಯ ವಿವೇಕ ನಾವು ಅಷ್ಟು ಒಳಗೆ ಬಂದ್ರೆ ಆಗಲಿಲ್ಲ. ಯಶ್ಪಾಲ ನನ್ನ ತಂಗಿ ಒಂದ್ಸಲ ಬಂದಿದ್ರು, ಅವ್ರ ಮೇಲೆ ಬರ್ಕತ್ತವ್ರು, ಮತ್ತೆ ಕೆಳಗಿಳಿದು ಫಾಟಕ್ ತೆರೆದ ಹೋಗಿದಾರಲ್ಲ ಯಾರು ಅಂತೇಳಿ ಮತ್ತೆ ಹಾಕಿ ಬಂದ್ರಿ ಗೇಟ್. ಫಾಟಕ್ ಅಂದ್ರೆ ಅವ್ರು ಆ ಶಬ್ದ ನನ್ನ ತಲೆಯೊಳಗೆ ಇನ್ನೂ ಇದೆ. ಈ ಫಾಟಕ್ ನಾಯಿಗಳದ ಬರುದಿಲ್ಲ, ಬರ್ತಾ ಬರ್ತಾ ಹಾಕೊಂಡು ಬರೋದಿಲ್ಲ ಅಂದ್ರಿ ಅವ್ರ ಭಾಷೆನ ಹೇಳ್ತಾ ಇದ್ದಾರೆ. ಇವು ಸಾಮಾನ್ಯ ವಿವೇಕ ನಮಗೆ ಬೇಕ್ರಿ. ಈಗ ಮಧುಕರನ ಎಲ್ಲರಿಗೂ ಕಲಿಸಿರಲ್ಲ ಈ ಪ್ರಕಾರ ಚಪ್ಪಲಿ ತಾವೇ ಬಿಟ್ರು ಒಂದೆರಡು ಸಲ ಕಾರ್ಯಕ್ರಮದೊಳಗೆ. ಈಗ ತಣ್ಣಗೇನೆ ಎಲ್ಲರೂ ಹೇಳ್ತಾ ಇದ್ರು ಆ ಕಡೆ ಬಿಡ್ರಿ ಅಂತೇಳಿ. ಇಲ್ದಿದ್ರೆ ಬಾಗಿಲಾಗೆಲ್ಲ ಬಿಡ್ತಿದ್ರು. ಇವೆಲ್ಲ ಶಿಸ್ತ ನೋಡ್ರಿ. ಭಾಷ್ಯ ಶಿಸ್ತ, ಭಾಷ್ಯ ಸ್ವಚ್ಛತೆ ಇರಲಿಲ್ಲ ಅಂತ ಅಂತರಂಗದ ಕಡೆಗೆ ಹೋಗುವ ಮಾತ ಬರೋದನ್ನ ಇಲ್ಲ. ಈಗ ಎಷ್ಟು ವಿದ್ಯಾ ಕಲ್ತಾರಲ್ಲ, ಡಿಗ್ರಿ ಹೋಲ್ಡರ್ ಅದಾರಲ್ಲ ಸುಮಾರು ಎಲ್ಲರೂ ಈಗ ಬಟ್ಟೆ ಮಾಡೋದ ಯಾರ ಹತ್ರನೂ ಏನೂ ಇಲ್ಲ. ನಾವು ಹಳೆ ಜನ ಹೇಗೆ ಮಾಡಿಸ್ತೇವಲ್ಲ, ಅಣ್ಣ ಹೇಗೆ ಮಾಡಿಸ್ತಿದ್ರು, ಅಪ್ಪಾಜಿ ಹೇಗೆ ಮಾಡಿಸ್ತಿದ್ರು, ಹಾಗೆ ನಮ್ಮ ಹತ್ರ ಇಲ್ಲ. ಇಸ್ತ್ರಿ ಮಾಡಿದ್ರೆ ಹಾಗೆ. ಈಗ ಮತ್ತೆ ಆ ಮುಂದಿನ ಹುಡುಗರನ್ನ ನೋಡಿದ್ರೆ ಹೇಗ ಅವ್ರು ಹಿಂಗೆ ಒಗಿತಾರ್ರಿ. ಅದು ಮತ್ತೆ ಅದು ಒದಿಗೆ ಇರ್ತಿದೆಯಲ್ಲ, ಒದ್ಕೊಂಡದ್ದ ಅದನ್ನ ಹೀಗೆ ಮಾಡಿ ಕೆಳಗಿಟ್ಟು ಮ್ಯಾಲೆ ತಿಂಬಿಟ್ಟು. ನಮ್ಮ ಮನೆಯಲ್ಲೇ ಆದದ್ದು ನೋಡಿದ್ದೇನ್ರಿ ನಾನು. ಆಮೇಲೆ ಇನ್ನೇನು ಮಾಡೋದ್ರಿ, ಇವಕ್ಕೆಲ್ಲ ಇಂಥವಕ್ಕೆಲ್ಲ ಸಂಸ್ಕಾರ ಅಂತಾರೆ. ಅವ್ರ ರಕ್ತದೊಳಗೂ ಬರಬೇಕು, ಮತ್ತು ಎಳೆ ಈರುಳ್ಳಿದೊಳಗೆ ಅವಕ್ಕೆ ಕಲಿಸ್ಬೇಕ್ರಿ. ಅವಾಗೆಲ್ಲ ಮುದ್ದು ಮಾಡ್ತೇವೆ ನಾವು, ಯಾಕಂದ್ರೆ ಒಂದೊಂದಾದವಲ್ಲ ಅವಕ್ಕೆ ಮುದ್ದು ಮಾಡ್ತೇವ್ರಿ. ಅವಾಗ 4 ಒಂದ್ರ ಹಿಂದೆ ಒಂದು ಇರ್ತಿದ್ದು, ಅವು ಒಂದನ್ನು ನೋಡಿ ಒಂದು ಕಲಿತಿದ್ದು, ಏನೋ ಒಟ್ಟು ಮಾಡುತ್ತಿದ್ದು ರೀ. ಒಂದು ಇನ್ನೊಂದಕ್ಕೆ ತಿನ್ನಿಸ್ತಿದ್ದು. ಈಗ ಒಂದೊಂದು ಪ್ರತಿಯೊಂದು ಅರೆ ಅದು ಬುಕ್ ತಗೊಂಡು ಓದ್ತಾ ಇರ್ತಿದ್ವಿ, ಇಷ್ಟೇ ಇರ್ತಿದೆ, ಅದಕ್ಕೆ ಬಾಯಲ್ಲಿ ತುಂಬ್ತಾ ಇರ್ತಾರೆ. ಈಗ ನಾವು ಅರಿವಿ ಮಾಡೋದ ಏನ್ ಮಾಡೋದ, ಅವ್ ಸಣ್ಣ ಮಕ್ಳು ಅಂತ ತಡಿಯಾಡ್ತಿರ್ತಾವ ಕಾಲಾಗ, ಅವ್ನು ನೋಡ್ತಿರ್ತಾವ. ಹೋಗ್ಲಿ ಅಂತ ಹೊಡೆದ ಅವ್ನು ಏನ್ ನೋಡೋ ಮತ್ತೆ ಏನ್ ಕಲಿಯೋ. ಈಗ ತೊಳೆದ ಬಟ್ಟೆ ಹ್ಯಾಗ ಒಣಗದ ಅಂಥೇಳಿ ಆ ಕಡೆ ಈ ಕಡೆ ನೋಡಿದ್ರೆ ಗೊತ್ತಾಗ್ತೈತೆ. ಇವು ಒಗದದ್ದು ಅದಾವೆಲ್ಲ ನೋಡಿದ್ರೆ ಏನೂ ಉಳಿದಿಲ್ಲ. ಆಮೇಲೆ ಏನೂ ಉಳಿದಿಲ್ಲ ಅಂದ್ರೆ ಏನು ಉಳಿದಿಲ್ಲ, ಮಾನವೀಯತೆ ಉಳಿದಿಲ್ಲ, ಮಾನವೀಯ ವ್ಯವಹಾರ, ಮನುಷ್ಯನ ರೀತನೇ ಇಲ್ಲ ಅಂದ್ರನೇ. ಇವು ಷಷ್ಟಮ ಕಾಲದೊಳಗ ಪ್ರತ್ಯಕ್ಷ ತಿರಿಯಂಚದ ಹಾಗೇನೆ ಇರ್ತಿದೆ ಮನುಷ್ಯನ ಆಚರಣೆ ಅಂದ್ರಲ್ಲ, ಅದರ್ಥ ಈಗಿಂದ ರೂಢಿ ನಡೆದಿದ್ದೀರಿ. ಷಷ್ಟಮ ಕಾಲದೊಳಗೆ ಏನಿದೆ, ಯಾವ ಪ್ರಕಾರದ ವ್ಯವಹಾರ ಇರುವುದಿಲ್ಲ, ತಾಯಿ ತಂಗಿ ಅನ್ನೋದಿರುವುದಿಲ್ಲ ಅಂತ ಹೇಳಿದಾರಲ್ಲ, ಹಾಗೆ ಈಗ ಇವಕ್ಕೆ ಏನು ಗೊತ್ತಿಲ್ರಿ ಈಗಿನ ಮಕ್ಕಳಿಗೆ. ಪುಣ್ಯ ಮನೆ ಅಂತಂದ್ರೆ ಅನ್ನ ಮಾಡ್ಕೊಂಡು ತಿಂತಿರಲ್ಲ ಮನೇಲಿ, ಅದೇ ಹೇಳಿದ್ರಲ್ಲ ರಮೇಶನ್ನ ಇನ್ನೂ ಅಪ್ಪಾಜಿ ಇರುವಾಗ, ಅದು ಮಾಡಲ್ಲ ಈಗ, ಅದು ಹೊಟ್ಟೋಯ್ತು. ರಮೇಶನ್ನ ಇನ್ನೂ ಅಪ್ಪಾಜಿ ಇರುವಾಗ ಹೇಳಿದಾರ. ಅಂದ್ರೆ 20 ವರ್ಷದ ಹಿಂದೆ ನನಗೆ ಅಕ್ಕಾರ ಬೆಂಗಳೂರೊಳಗೆ 90% ಮನೆಯಲ್ಲಿ ಅಡಿಗೆನೇ ಇಲ್ಲ ಬೆಂಗಳೂರಲ್ಲಿ ಅಂತ ಹೇಳಿ. ಈಗೆಲ್ಲ ಹಳ್ಳಿಗಳಲ್ಲೂ ಬಂತು ಸಣ್ಣ ಸಣ್ಣ. ಮಹಾಪುಣ್ಯವಂತರು ಅನ್ನ ಸಾರು ಮಾಡ್ಕೊಂಡು ರೊಟ್ಟಿ ಉಪ್ಪಿಟ್ಟು, ನಿಜವಾದ ಮಾತಿದೆ ಅನ್ನ ಮಹಾಪುಣ್ಯವಂತರಲ್ಲ ಈಗಿನ ಕಾಲದಲ್ಲಿ. ಮಹಾಪುಣ್ಯವಂತರು ಹಿಂದೆ ನೋಡಿ ಬಾವಿಯಿಂದ ನೀರು ಸಹ ಹಾಕ್ತೀವಿ, ಮಳೆ ತುಂಬಕ್ಕೆ ಬಾವಿಯಿಂದ ಸೇರಿ ಬಟ್ಟೆ ಪ್ರತಿಯೊಂದು ಮನೆಯಲ್ಲೂ ಬಟ್ಟೆ ಒಗೆದು ವ್ಯವಸ್ಥೆ ಇತ್ತು. ಪಟ ಅಂತ ಹೊಳೆಯೋದು. ಯಾರ ಮನೆ ಹೋಗಿದ್ದಾರೆ ಒಗೆಯವು ಕಲ್ಲುಗಳಿದ್ದೂರ್ಲ, ಈಗ ಕಲ್ಲಿಲ್ಲ ಅದು ಒಗೆಯವು. ಅವ್ರ ಬಟ್ಟೆ ಅವ್ರು ಮಾಡ್ಕೊಳ್ಳೋದು ಮಹಾಪುಣ್ಯವಂತ. ಅವರ ಬಟ್ಟೆ ಈಗಲೂ ಇದ್ದಾರೆ, ಒಬ್ರು 1000 ಇಬ್ಬರು ಇನ್ನೊಂದು 10 ವರ್ಷ ಕಾಣಿಸ್ತಾರ ಇರ್ತಾರೆ. ಬೆಂಗಳೂರಿನಲ್ಲಿ ತಾಯಿ ನಮ್ಮ ವಿದೇಶದಲ್ಲಿ ಬಹಳ ಜನ ಇದ್ದಾರೆ.
ಆದ್ರೆ ಯಾರು ಹೋಟ್ಲಿಂದ ತಂದು ತಿನ್ನೋದಿಲ್ಲ. ಬಹಳಷ್ಟು ಜನ ನಾನು ನೋಡಿದ್ದೀನಿ ನಾನು. ಆ ಮನೆ ಮೊಬೈಲ್ ಒಂದ್ ಮನೇಲಿ 4 ಜನ ಇದ್ರೆ 10 ಮೊಬೈಲ್ ಇರುತ್ತೆ. 10 ಮೊಬೈಲ್ ಅಡಿಗೆ ಮಾಡುವವರು ಅದೇ ಏನ್ ಬಿತ್ತೋ ಏನ್ ಎದ್ದಿತ್ತೋ ಗೊತ್ತಿಲ್ಲ, ಕುದಿತ್ತೋ. ಎಷ್ಟು ರಿಸ್ಟ್ರಿಕ್ಷನ್ ಮಾಡ್ತಾರೆ ಅಷ್ಟು ಜಾಸ್ತಿ ಪುಟ ಉಳಿಯುತ್ತೆ ಜಾಸ್ತಿ. ಒಂದು ಮಾತಾಡಿದ್ರೆ 10 ದಿವಸ ಬರುತ್ತೆ. ಏನ್ ಮಾಡೋದು? ಹೌದು ಎಲ್ಲ ಒಂದು ನಮ್ಮನೆ ನಿಮ್ಮನೆ ಎಲ್ಲ ಎಲ್ಲಾ ಮನೆಯಲ್ಲೂ ಬಸ್ ಜ್ಞಾತ ದೃಷ್ಟಾರಹಜಾಮು ಮದ ಮತ್ಸರ ಮೋಹ ವಿನಶ ಜಾವೆ ಅನ್ನೋದ್ರಿ. ಅದನ್ನ ಮಾಡೋದೆಲ್ಲ ಮಾಡಿ ಆಮೇಲೆ ಅನ್ನೋದ್ರಿ. ಎತ್ತೈತೇವ ಕಂಟ್ರೋಲ್ ಒಂದ್ ಸ್ವಲ್ಪ ಆಗ್ತಿದ್ರೆ ಒಮ್ಮೆ ಭೂಗಲ್ ಅಂತ ಹೇಳ್ತಾರೆ. ನೋಡಕ್ ಆಗುದಿಲ್ಲ ಅದ. ಮತ್ತ ಅದು ಒಮ್ಮೆ ಭೂಗಲ್ ಅಂತಿದೆ ಅಂತಂದ್ರ ಅದ ನೋಡಿ ನೋಡಿ ಅಲ್ಲ, ಅದು ಒಂಥರ ಸಹನ ಆಗುದಿಲ್ಲ ನಿಜವಾಗಿ. ಆದ್ರೂ ಕೂಡ ಉಪಾಯ ಇಲ್ಲ ಅಂತ ಹೇಳಿ ಸಹನ ಮಾಡ್ತೈತಿ, ವಿಷ ಕುಡಿಸ್ತಿದ್ದೀರಿ, ಆಮೇಲೆ ಸಾಯ್ತಿದ್ದಲ್ಲ ಒಮ್ಮೆ. ಈ ಸಂಸ್ಕಾರನ ಬೇಕ್ರಿ ಮನೆಗಳಲ್ಲಿ. ಇದಕ್ಕೆ ನಾವು ದೇವಗುರು ಮಾಡದಿದ್ರೆ ಇರ್ಲಿ, ಆದ್ರೆ ಮಾನವೀಯ ಸಂಸ್ಕಾರ ಬೇಕಲ್ಲ. ವಿಚಾರ, ಒಬ್ಬರಿಗೊಬ್ಬರ ಪ್ರೀತಿ, ಆತ್ಮೀಯತೆ ಇವಾದ್ರೂ ಬೇಕು. ಅಥವಾ ನಡೀರಿ, ಆಯ್ತು. ನಮ್ಮ ಅಣ್ಣ ತಮ್ಮಂದಿರು ಹೋಗ್ತಿರ್ತಾರೆ ತಾಯಿ ಎಲ್ಲೆಲ್ಲೋ, ಆದ್ರೆ ಗಾಡಿ ಮಾಡ್ಕೊಂಡು